ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತನು ಒಳ್ಳೆಯವನು ಅಂತ ಹೇಳಿ ಯಾವಾಗಲೂ ಅನ್ಕೊತೀರಾ ನೀವು? ಒಂದೊಂದು ಸಾರಿ ನಮ್ಮ ಸನ್ನಿವೇಶಗಳು, ನಮ್ಮ ಪರಿಸ್ಥಿತಿಗಳು ಸರಿ ಇಲ್ಲ ಅಂತಂದರೆ ಆವಾಗ ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಅಂತ ಹೇಳಿ ನಮ್ಗೆ ಅನಿಸುತ್ತಾ? ಅನಿಸೋದಿಲ್ಲ. ಒಂದೊಂದು ಸಾರಿ ನನ್ನ ಕಷ್ಟಗಳು ಜಾಸ್ತಿ ಇದೆ, ನನ್ನ ತೊಂದರೆಗಳು ಜಾಸ್ತಿ ಇದೆ, ದೇವ್ರು ನೋಡ್ತಾ ಇದ್ದಾರಾ ಇಲ್ವಾ ನನ್ನ ಕಷ್ಟಗಳು, ದೇವ್ರಿಗೆ ಗೊತ್ತಾ ಇಲ್ವಾ, ಏನೂ ಮಾಡ್ತಾ ಇಲ್ಲ ದೇವರು ನನ್ನ ಸಿಚುವೇಶನ್ ಬಗ್ಗೆ ಅಂತ ಅನ್ಕೊತೀವಿ. ಸೊ ನಮ್ಮ ಅನಿಸಿಕೆಗಳು, ನಮ್ಮ ಆಲೋಚನೆಗಳು ನಾವು ಕಷ್ಟದಲ್ಲಿರಬೇಕಾದ್ರೆ ವ್ಯತ್ಯಾಸವಾಗಿರುತ್ತೆ. ಯಾಕೆಂದರೆ ಅನಿಸಿಕೆಗಳು ಜೋರಾಗಿ ಮಾತಾಡ್ತಾ ಇರ್ತವೆ. ಅದಕ್ಕೆ ನೋಡಿ, ಅನಿಸಿಕೆಗಳ ಪ್ರಕಾರ ನಾವು ಹೋಗಬಾರ್ದು. ಪರಿಸ್ಥಿತಿಗಳ ಪ್ರಕಾರ ದೇವರು ಒಳ್ಳೆಯವನ ಕೆಟ್ಟವನ ಅಂತ ಹೇಳಿ ಪರಿಸ್ಥಿತಿಗಳು ನಿರ್ಣಯಿಸೋದಿಲ್ಲ. ದೇವರ ವಚನ ಅನ್ನೋದು ಸತ್ಯ, ಆತನು ಒಳ್ಳೆಯವನು ಅಂತ ಹೇಳೋದು ಸತ್ಯ. ಸೊ ಅದರ ಪ್ರಕಾರ ನಾವು ಕರ್ತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು ಅಂತ ಹೇಳೋದು. ಸೊ ನಿಮ್ಮ ಅನಿಸಿಕೆಗಳು ಈ ವಚನಕ್ಕೆ ಏನಾದರೂ ವಿರೋಧವಾಗಿದ್ದರೆ ನಿಮ್ಮ ಅನಿಸಿಕೆಗಳು ಸುಳ್ಳು. ಆದರೆ ಕರ್ತನು ಒಳ್ಳೆಯವನು ಅಂತ ಹೇಳೋದು ಅದು ಸತ್ಯ, ಅದು ನಿರಂತರಕ್ಕೂ ಸತ್ಯವಾಗೇ ಇರುತ್ತೆ, ಅದು ಬದಲಾಗುವುದಿಲ್ಲ. ಅದಕ್ಕೆ ನೋಡಿ, ನಮ್ಮ ಅನಿಸಿಕೆಗಳನ್ನ ದೇವರ ವಚನಗಳ ಪ್ರಕಾರ ಬದಲಾಯಿಸ್ಕೋಬೇಕು. ಆವಾಗೇ ಅದ್ಭುತಗಳು ನಡೆಯೋದು. ನನಗೊಂದು ತೊಂದರೆ ಇದೆ, ದೇವರೇ ನೀನು ಒಳ್ಳೆಯವನು, ನೀನು ಬಿಡುಗಡೆ ಕೊಡ್ತೀಯ ಅಂತ ಹೇಳಿ ತೊಂದರೆಯಲ್ಲೂ ದೇವ್ರನ್ನ ನಂಬಿದ್ರೆ ಬಿಡುಗಡೆ ಸಿಗುತ್ತೆ. ಒಂದು ವೇಳೆ ನಾವು ಅನಿಸಿಕೆಗಳ ಪ್ರಕಾರ ಹೋದರೆ ದೇವರು ಒಳ್ಳೆಯವನು ಅಲ್ಲ ಅಂತ ಅಂದ್ಕೊಂಡ್ರೆ ಕಷ್ಟದಲ್ಲೇ ಕಂಟಿನ್ಯೂ ಆಗಬೇಕು. ಸೊ ಅದು ಬೇಡ ಅಲ್ವಾ ನಮಗೆ? ಸೊ ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಈ ದಿನ ದೇವರು ನನಗೆ ಒಂದು ಅದ್ಭುತ ಮಾಡ್ತಾರೆ ಅಂತ ಹೇಳಿ ನಂಬಿಕೆಯಿಂದ ನಾವು ದೇವರ ವಚನಕ್ಕೆ ಹೋಗೋಣ. ನಾವೀಗ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆಯು, ಸಮಾಧಾನದ ಪ್ರಭುವಾಗಿದೆಯಾ. ನಮಗೇನು ಬೇಕೋ ಎಲ್ಲ ಯೇಸು ಕ್ರಿಸ್ತನಲ್ಲಿ ಆಶೀರ್ವಾದ ಮಾಡಿ ಕೊಟ್ಟಿದೆಯಾ ಕರ್ತನೆ. ದೇವರೇ, ಅವುಗಳನ್ನು ಯಾವ ರೀತಿ ನಾವು ಪಡೆದುಕೊಳ್ಬೇಕು ಅಂತ ಹೇಳಿ ನಿಮ್ಮ ವಚನದ ಮೂಲಕ, ಪವಿತ್ರಾತ್ಮನ ಮೂಲಕ ಈ ದಿನ ನಮ್ಮೆಲ್ಲರಿಗೂ ನೀವು ಬೋಧನೆ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ತಿಳಿಯದ ಸಂಗತಿಗಳನ್ನು ತಿಳಿಯಪಡಿಸಬೇಕಾಗಿ ಬೇಡ್ತೀನಿ ದೇವ. ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ನೋಡುವಂತೆ, ಅದ್ಭುತಗಳನ್ನು ನಾವು ಪಡೆದುಕೊಳ್ಳುವಂತೆ ನಮ್ಮೊಂದಿಗೆ ನೀವು ಈ ದಿನ ಮಾತಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮನ್ನು ಸಿದ್ಧಪಡಿಸಿ, ಬಲಪಡಿಸಿ, ನಿಮ್ಮ ವಚನಗಳ ಮೂಲಕ ನಮಗೆ ಬೇಕಾದಂಥ ಮಾರ್ಗಗಳನ್ನು, ದರ್ಶನಗಳನ್ನು, ಬೇಕಾದಂಥ ಜ್ಞಾನ, ವಿವೇಕ, ತಿಳುವಳಿಕೆ, ಬುದ್ಧಿ ಇವುಗಳನ್ನು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವರೇ. ಯಾವ ರೀತಿ ನಾವು ನಿಮ್ಮ ಹತ್ರ ಆಲೋಚನೆಗಳನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಈ ದಿನ ನಮಗೆ ಬೋಧನೆ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಮತ್ತು ಆಲೋಚನೆಗಳನ್ನು ಪಡ್ಕೊಂಡ ಮೇಲೆ ಅವುಗಳನ್ನು ನಮ್ಮ ಲೈಫಲ್ಲಿ ಅಪ್ಲೈ ಮಾಡುವಂತೆ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನಮ್ಮನ್ನು ಬಲಪಡಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ನಮ್ಮೊಂದಿಗಿದ್ದು ನಮಗೆ ಈ ದಿನ ಬೋಧನೆ ಮಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯದಲ್ಲಿ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ದೇವರು ಪ್ರೇರೇಪಣೆ ಮಾಡೋದಾದರೆ ಕಾಣಿಸುವಂಥ QR ಕೋಡ್ ಮೂಲಕ ಅಥವಾ ಬ್ಯಾಂಕ್ ಇನ್ಫಾರ್ಮೇಷನ್ ಮೂಲಕ ನಿಮ್ಮ ಕಾಣಿಕೆಗಳನ್ನ ಕಳಿಸ್ಬೋದು. ಇದು ದೇವರ ಕಾಣಿಕೆ, ಮನುಷ್ಯರ ಕಾಣಿಕೆಗಳಲ್ಲ, ಅದು ನೆನ್ಪಿಟ್ಕೊಳ್ಳಿ. ಮೊದಲು ಇದಕ್ಕೊಂದು ವಚನ ಓದೋಣ. 2 ಸಮುವೇಲ 24ನೇ ಅಧ್ಯಾಯ 23ರಿಂದ ಓದೋಣ. 2 ವಚನ ಮಾತ್ರ ಓದೋಣ. ಇಲ್ಲಿ ಇವುಗಳನ್ನೆಲ್ಲ ಅರಸನ ಸೇವಕನಾದ ನಾನು ಅರಸನಿಗೆ ಕೊಡುತ್ತೇನೆ, ನಿನ್ನ ದೇವರಾದ ಯೆಹೋವನು ನಿನಗೆ ಪ್ರಸನ್ನನಾಗಲಿ ಎಂದು ಹೇಳಿದನು. ಅರಸನು ಅರೌನನಿಗೆ, ಹಾಗಲ್ಲ, ನಾನು ನಿನ್ನಿಂದ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ, ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ ಆ ಕಣವನ್ನು, ಹೋರಿಗಳನ್ನು 50 ರೂಪಾಯಿಗೆ ಕೊಂಡುಕೊಂಡು. ಇಲ್ಲಿ ಒಬ್ಬ ಮನುಷ್ಯ ಅರೌನ ಅಂತ ಹೇಳಿ ದಾವಿದನಿಗೆ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾನೆ. ದಾವಿದ ಅರಸ,
ಆ ಒಂದು ಜಾಗದಲ್ಲಿ ಇವನೊಬ್ಬ ಪ್ರಜೆ ಅರೌನ. ಸೊ ನಿನಗೇನು ಬೇಕೋ ತಗೋ ಅರಸ, ಹೋತ ಮತ್ತು ಕಟ್ಟಿಗೆ ಎಲ್ಲ ಕೊಡ್ತೀನಿ. ಯಜ್ಞ ಅರ್ಪಿಸೋದಕ್ಕೆ ಯಜ್ಞವೇದಿ ಇದೆ, ಯಜ್ಞ ಅರ್ಪಿಸೋ ವಸ್ತುಗಳು ಎಲ್ಲ ಕೊಡ್ತೀನಿ, ನಿನ್ನ ದೇವರು ನಿನಗೆ ಪ್ರಸನ್ನನಾಗಲಿ, ಎಲ್ಲ ತಗೋ ಅಂತ ಹೇಳಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ದಾವಿದ, ಫ್ರೀಯಾಗಿ ಕೊಡ್ತಾ ಇದೆಯಾ, ದೇವ್ರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಪ್ಪ ಅಂತ ಹೇಳಿ ಫ್ರೀಯಾಗಿ ದಾವಿದ ಯಜ್ಞ ಅರ್ಪಿಸಿಲ್ಲ. ದಾವಿದ ಏನು ಮಾಡ್ತಾ ಗೊತ್ತಾ, ನನ್ನ ದೇವರಾದ ಯೆಹೋವನಿಗೆ ಸುಮ್ಮನೆ ಸಿಕ್ಕಿದ್ದನ್ನು ನಾನು ಅರ್ಪಿಸೋದಿಲ್ಲ. ಸೊ ನನಗದು ಕಾಸ್ಟ್ ಆಗಿಲ್ಲ ಅಂತಂದರೆ, ನನ್ನ ಕಾಸು ಅಲ್ಲ ಅಂತಂದರೆ ಇನ್ನೊಬ್ಬರನ್ನ ತಗೊಂಡು ನಾನು ಅರ್ಪಿಸೋದಿಲ್ಲ ನನ್ನ ದೇವ್ರಿಗೆ. ಸೊ ನನ್ನಿಂದ ಕೊಡಬೇಕು ನನ್ನ ದೇವ್ರಿಗೆ ಅಂತ ಹೇಳಿ ಆ ಒಂದು ಜಾಗನ, ಆ ಒಂದು ಯಜ್ಞವೇದಿ ಬೇಕಾದಂಥ ವಸ್ತುಗಳಿಗೆ ದಾವಿದ ಕಾಸು ಕೊಟ್ಟು ಕ್ರಯಕ್ಕೆ ತೆಗೆದುಕೊಂಡು ಆಮೇಲೆ ಯಜ್ಞ ಅರ್ಪಿಸ್ತಾನೆ ದೇವ್ರಿಗೆ. ಸೊ ಇದರಿಂದ ನಾವೇನು ತಿಳ್ಕೊಬೇಕು ಅಂತಂದರೆ, ಈ ಒಂದು ಸಂದೇಶದಲ್ಲಿ ಈ ಒಂದು ಸ್ಕ್ರಿಪ್ಚರಲ್ಲಿ ನನ್ನ ದೇವ್ರಿಗೆ ನಾನು ನನ್ನ ಸ್ವಂತ ಕಾಸಿಂದ ಸನ್ಮಾನ ಮಾಡ್ತೀನಿ. ಇನ್ನೊಬ್ಬರ ಕಾಣಿಕೆ ತಗೊಂಡು, ಇನ್ನೊಬ್ಬರ ದುಡ್ಡು ತಗೊಂಡು ನನ್ನ ಕಾಣಿಕೆ ಅಂತ ನಾನು ಹಾಕಲ್ಲ. ನನ್ನ ಹತ್ರ ಏನಿದೆಯೋ, ನನ್ನ ಹತ್ರ ಎಷ್ಟಿದೆಯೋ ಅದನ್ನು ತಗೊಂಡು ನನ್ನ ಸ್ವಂತ ಪಾಕೆಟಿಂದ ನಾನು ದೇವರಿಗೆ ಕಾಣಿಕೆ ಕೊಡ್ತೀನಿ. ಅದು ನೋಡಿ ದೇವರನ್ನ ಸನ್ಮಾನ ಮಾಡೋದು. ಜ್ಞಾನೋಕ್ತಿ 3ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗಿದೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಏನು ಹೇಳಿರೋದು? ನಿನ್ನ ಆದಾಯ, ನಿನ್ನ ಪ್ರಥಮ ಫಲ. ಬೇರೆ ಒಬ್ಬರು ತಗೊಂಡು ದೇವರಿಗೆ ಸಮರ್ಪಿಸು, ದೇವರಿಗೆ ಸನ್ಮಾನ ಮಾಡು ಅಂತ ಹೇಳ್ತಾ ಇದ್ದ. ನಿನ್ನ ಹತ್ರ ಎಷ್ಟಿದೆಯೋ, ನಿನ್ನ ಹತ್ರ ಏನಿದೆಯೋ, ನಿನ್ನ ಕಾಸನ್ನು ದೇವರಿಗೆ ನೀನು ಕೊಡುವಾಗ ಆವಾಗಲೇ ನೀನು ಯೆಹೋವನನ್ನು ಸನ್ಮಾನಿಸ್ತಾ ಇರೋದು. ಸೊ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟರ ಪ್ರಕಾರ ನಿಮ್ಮ ಕಾಣಿಕೆಗಳನ್ನ ದೇವರಿಗೆ ಕೊಡಿ. ದೇವರು ಅದನ್ನು ಸ್ವೀಕಾರ ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸೊ ನೀವು ಕೊಡುವಂಥ ಕಾಣಿಕೆಗಳಿಗಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವೀಗ ದೇವರ ವಚನಕ್ಕೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ, ಆಗ ಅವರಿಗೆ, ಈಗ ಅದನ್ನು ತಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷರಸವಾದ ಆ ನೀರನ್ನು ರುಚಿ ನೋಡಿದಾಗ, ಅದಾದಮೇಲೆ ಮೊದಲಿಂಗನನ್ನು ಪ್ರೈಸ್ ಮಾಡ್ತಾನೆ. ಅದೆಲ್ಲ ನಮಗೀಗ ಬೇಡ. 11ನೇ ವಚನ ಓದಿ ದೇವರ ವಚನಕ್ಕೆ ಹೋಗೋಣ. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು. ಯಾಕೆ ಯೇಸು ಕ್ರಿಸ್ತ ತನ್ನ ಮಹಿಮೆಯನ್ನು ಇಲ್ಲಿ ತೋರ್ಪಡಿಸಿದರು ಅಂತ ಹೇಳಿ ಬರೆದಿದೆ. ಮರಿಯಳು ನಂಬಿಕೆ ಇಟ್ಲು, ಅದು ಬಹಳ ಇಂಪಾರ್ಟೆಂಟು. ಮರಿಯಳು ಈ ಒಂದು ಅದ್ಭುತ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ಲು. ಅದಾದಮೇಲೆ ಸರ್ವೆಂಟ್ಸ್ ಕೇಳ್ತಾಳೆ, ಆತನು ಹೇಳಿದಂತೆ ಮಾಡು, ಅವ್ರು ಏನು ಹೇಳ್ತಾರೋ ಆ ರೀತಿ ನೀವು ಮಾಡಿರಿ, ಇದು ಅದ್ಭುತ ನಡೆಯುತ್ತೆ ಅಂತ ಹೇಳಿ ಮರಿಯಳಿದನ್ನು ಡಿಮ್ಯಾಂಡ್ ಮಾಡಿದ್ದು. ಮತ್ತು ಆ ಸರ್ವೆಂಟ್ಸು ಕೂಡ ಮಾಡೋದಕ್ಕೆ ರೆಡಿಯಾಗಿದ್ದರು, ಆತನಿಗೇನು ಹೇಳ್ತಾನೋ. ದೇವರ ಮೇಲೆ ನಂಬಿಕೆ ಇಟ್ಟು ಆತನು ಹೇಳಿದ್ದನ್ನು ನೀವು ಮಾಡುವಾಗ ದೇವರು ತನ್ನ ಮಹಿಮೆಯನ್ನು ತೋರ್ಪಡಿಸುತ್ತಾನೆ. ಇಷ್ಟು ಈಸಿ ಅದ್ಭುತನ ಪಡ್ಕೊಳ್ಬೇಕು ಅಂತಂದರೆ. ಅದ್ಭುತ ಏನೋ ತುಂಬ ದೂರದ ಮಾತುಗಳು, ನಡೀದೇ ಇರೋ ವಿಷಯಗಳು ಏನಲ್ಲ. ಅದ್ಭುತಗಳು ನಡಿಬೇಕು ಅಂತಂದರೆ ನಂಬಿಕೆ, ವಿಧೇಯತ್ವ ಮಾತ್ರ ಬೇಕಾಗಿರೋದು. ಆದರೆ ಈ ಒಂದು ನಂಬಿಕೆ ಅನ್ನೋದನ್ನು ಜನ ಚೆನ್ನಾಗಿ ಫಾಲೋ ಮಾಡ್ತಾರೆ. ಇವಾಗ ಯೇಸು ಕ್ರಿಸ್ತನ ನಂಬ್ತೀರಾ ಅಂತ ಹೇಳಿ ನಾವು ಕೇಳುವಾಗ ಡೆಫಿನೆಟಾಗಿ ನಂಬ್ತೀನಿ ಅಂತ ಹೇಳ್ತಾರೆ. ಕೇಳಿಸ್ಕೊಂಡಿರಲ್ವಾ? ಇವಾಗ ನಾವು ಚರ್ಚಲ್ಲಿ ಅನೇಕ ಬಿಲೀವರ್ಸ್ ಬರ್ತಾರೆ, ಯೇಸು ಕ್ರಿಸ್ತನ ನಂಬ್ತೀರಾ ಅಂತ ಹೇಳಿ ಕ್ವಶನ್ ಕೇಳಿದ್ರೆ ಉತ್ತರ ಏನಿರುತ್ತೆ? ಯೇಸು ಕ್ರಿಸ್ತ ನನ್ನ ಸೇವಕ, ನನ್ನ ರಕ್ಷಕ, ನಂಬ್ತೀನಿ ಅಂತ ಹೇಳ್ತಾರೆ. ಆದರೆ ಅಷ್ಟು ಜನ ಬರೋ ಜನದಲ್ಲಿ ಎಷ್ಟು ಜನ ಯೇಸು ಕ್ರಿಸ್ತ ಹೇಳಿದಂತೆ ಮಾಡ್ತಾ ಇದ್ದಾರೆ? ಅದು ಇಂಪಾರ್ಟೆಂಟು. ದೇವರು ಹೇಳ್ತಾರೆ, ಯೇಸು ಕ್ರಿಸ್ತ ಸುವಾರ್ತೆಯಲ್ಲಿ ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಹೇಳಿ ಬಾಯಿಂದ ಕರೀತಾರೆ, ಆದರೆ ನಾನು ಹೇಳೋದು ಮಾಡೋದಿಲ್ಲ. ಇದು ನಾನು ಹೇಳ್ತಾ ಇರೋ ವಚನ ಅಲ್ಲ, ನಾನು ಹೇಳ್ತಾ ಇರೋ ಮಾತುಗಳಲ್ಲ, ಯೇಸು ಕ್ರಿಸ್ತ ಹೇಳಿರೋದು. ಫರಿಸಾಯರನ್ನ ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು
ನಿಮ್ಮ ಬಾಯಿಂದ ಮಾತ್ರ ನನ್ನನ್ನು ಸನ್ಮಾನಿಸ್ತೀರ ಹೊರತು ನಿಮ್ಮ ಹೃದಯ ನನ್ನಿಂದ ದೂರವಾಗಿದೆ. ಅಂದರೆ ಬಾಯಿಂದ ದೇವರು ದೇವರು ಅಂತ ಹೇಳಿ ಕರಿತೀವಿ, ಅದು ಒಳ್ಳೆಯ ವಿಷಯನೇ ಬಾಯಿಂದ ಕರೆಯೋದು, ಆದರೆ ಅದು ಹೃದಯದಿಂದ ಕೂಡ ಬರಬೇಕು ಅಂತ ಹೇಳ್ತಾರದು. ಹೃದಯದಿಂದ ಬರುವಾಗ ಆ ಒಂದು ಹೃದಯ ಬಾಯಿ ಇನ್ವಾಲ್ವ್ ಆಗಿರಬೇಕಾದ್ರೆ, ಎರಡು ಒಪ್ಪಂದದಲ್ಲಿ ಅಗ್ರಿಮೆಂಟ್ ಆಗಿರುವಾಗ ದೇವರು ಹೇಳೋದನ್ನು ನೀವು ಮಾಡ್ತೀರಾ. ಅದಕ್ಕೆ ನೋಡಿ, ಕೇವಲ ಬಾಯಿಂದ ಮಾತ್ರ ಅಲ್ಲ, ಹೃದಯದಿಂದ ದೇವ್ರನ್ನ, ಸ್ವಾಮಿ ನನ್ನ ತಂದೆಯೇ ನೀನು ನನಗೆ ಆಜ್ಞಾಪಿಸು, ನಾನು ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿ ಬಾಯಿಂದ ಹೃದಯದಿಂದ ದೇವರನ್ನ ನಾವು ದೇವರು ಅಂತ ಕರಿಬೇಕು. ಸ್ವಾಮಿ ಸ್ವಾಮಿ ಅಂತ ಬಾಯಲ್ಲಿ ಕರೆದವರು ಮತ್ತು ದೇವರು ಹೇಳ್ದಂಗೆ ಮಾಡದೇ ಇರೋರು, ಯೇಸು ಕ್ರಿಸ್ತ ಹೇಳ್ತಾರೆ ನೀವು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ. ಸೊ ನಾವು ಆ ಕ್ಯಾಟಗರಿಯಲ್ಲಿ ಇರಬಾರ್ದು. ನಾವು ದೇವರೇ ನೀವು ಹೇಳಿದಂತೆ ನಾನು ಮಾಡ್ತೀನಿ, ಅದು ನನಗೆ ಕಷ್ಟ ಆದರೂ ಮಾಡ್ತೀನಿ, ನನ್ನ ಅನಿಸಿಕೆಗಳು ಸಪೋರ್ಟ್ ಮಾಡಿಲ್ಲ ಅಂದರೂ ಮಾಡ್ತೀನಿ, ನೀನು ಹೇಳಿದಂತೆ ನಾನು ಮಾಡ್ತೀನಿ ಅಂತ ಹೇಳಿ ನಾವು ಸಿದ್ಧವಾಗುವಾಗ ದೇವ್ರು ಕೊಡ್ತಾರೆ ಇನ್ಸ್ಟ್ರಕ್ಷನ್ಸು. ಆತನು ಕೊಡೋ ಇನ್ಸ್ಟ್ರಕ್ಷನ್ಸು ಈಸಿ, ಅದನ್ನು ನಾವು ಮಾಡುವಾಗ ಅದ್ಭುತ ನಡೆಯುತ್ತೆ. ಇಷ್ಟು ಸಿಂಪಲ್ ರೀ ಅದ್ಭುತ ಪಡ್ಕೊಳ್ಳೋದು. ಅದ್ಭುತ ಪಡ್ಕೊಳ್ಳೋದು ಕಷ್ಟದ ಕೆಲಸನೇ ಅಲ್ಲ, ನಡೀದೇ ಇರೋ ವಿಷಯ ಅಂತ ಹೇಳಿ ಅನೇಕರು ಹೇಳ್ತಾರೆ, ಇದು ನಡೆಯೋ ವಿಷಯನೇ. ಆದರೆ ಬೇಕಾಗಿರೋದು ನಂಬಿಕೆ, ವಿಧೇಯತ್ವ ಅಷ್ಟೇ. ಆ ವಿಧೇಯತ್ವದ ಮಾಡಬೇಕು ಅಂತಂದರೆ, ಆ ವಿಧೇಯತ್ವದಲ್ಲಿ ನಾವಿರಬೇಕು ಅಂತಂದರೆ ಸ್ವಲ್ಪ ನಮ್ಮನ್ನು ನಾವು ತೆಗೆಸ್ಕೊಳ್ಬೇಕಷ್ಟೇ. ವಿಧೇಯತ್ವಕ್ಕೆ ಬರುವಂಥ ದೊಡ್ಡ ಅಡೆತಡೆ ಯಾವುದು ಗೊತ್ತಾ? ದೊಡ್ಡ ಅಡೆತಡೆ, ಅನೇಕ ಅಡೆತಡೆಗಳಿರ್ಬೋದು, ಆದರೆ ಒಂದು ದೊಡ್ಡ ಅಡೆತಡೆ ಏನು ಅಂತಂದರೆ, ವಿಧೇಯತ್ವಕ್ಕೆ ಬರುವಂಥದ್ದು ನಮ್ಮ ಅನಿಸಿಕೆಗಳು, ನಮ್ಮ ಆಲೋಚನೆಗಳು, ಮತ್ತು ನಾವು ಅಂದ್ಕೊಳೋ ಥರ ಆಗಿಲ್ಲ, ನಾವು ಪ್ಲ್ಯಾನ್ ಮಾಡೋ ಥರ ಆಗಿಲ್ಲ, ನಾನು ಅಂದ್ಕೊಂಡಿದ್ದಾಗಿಲ್ಲ, ನನಗೆ ಅನಿಸಿದ್ದು ನಡೆದಿಲ್ಲ. ಇದು ನೋಡಿ, ಅನೇಕ ಸಾರಿ ನಮ್ಮ ಅನಿಸಿಕೆಗಳು, ನಮ್ಮ ಫೀಲಿಂಗ್ಸು ದೇವರು ಹೇಳಿರೋ ಒಂದು ಇನ್ಸ್ಟ್ರಕ್ಷನ್ಸ್ಗೆ ವಿರೋಧವಾಗಿರ್ತವೆ. ಒಂದೊಂದು ಸರಿ ಇಷ್ಟು ಸಿಂಪಲ್ಲ ದೇವ್ರು ಹೇಳೋದು, ಇಷ್ಟು ಸಿಂಪಲ್ಲಾಗಿರೋದು ಮಾಡಿದ್ರೆ ಅದ್ಭುತ ನಡೆಯುತ್ತಾ ಅಂದರೆ ತುಂಬ ಚಿಕ್ಕದಿದು ನಡೆಯಲ್ಲ ಅನ್ನೋ ಥರ ನಮ್ಮ ಅನಿಸಿಕೆಗಳು. ಏನಾದರೂ ಒಂದು ದೊಡ್ಡದು ಮಾಡಿದ್ರೇ ಅದ್ಭುತ ನಡೆಯೋದು, ಇಷ್ಟು ಚಿಕ್ಕ ಕಾರ್ಯದ ಮಾಡಿದ್ರೆ ಅದ್ಭುತ ನಡೆಯಲ್ಲ ಅಂತ ಹೇಳಿ ಅನ್ಕೊತಾರೆ. ಇದಕ್ಕೊಂದು ಉದಾಹರಣೆ ಹಳೆ ಒಡಂಬಡಿಕೆಯಲ್ಲಿ ನಾವೀಗ ಓದೋಣ. ನಿಮಗೆಲ್ಲ ಗೊತ್ತಿರೋ ಒಂದು ದೇವರ ವಚನನೇ ಇದು. 2ನೇ ಅರಸುಗಳು 5ನೇ ಅಧ್ಯಾಯ 1ರಿಂದ ಕೆಲವು ವಚನ ಇಲ್ಲಿ ಓದಿಕೊಡೋಣ. ಇಲ್ಲಿ ನಾಮಾನನ ಬಗ್ಗೆ ಈ ದಿನ ನಾವು ಧ್ಯಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾಮಾನನ ಬಗ್ಗೆ ನೀವು ಆಲ್ರೆಡಿ ಓದಿರೋ ಒಂದು ಬೈಬಲ್ ಪೋರ್ಷನ್ನೇ. ಆದರೂ ಕೂಡ ನೋಡಿ, ಎಷ್ಟು ಸಾರಿ ನಾವು ಬೈಬಲ್ ಓದ್ತೀವೋ ದೇವರ ವಚನದ ಮೂಲಕ ನಮಗೆ ಮಾತಾಡ್ತಾರೆ. ಆಲ್ರೆಡಿ ಓದಿದ್ದೀನಿ, ಈ ಸ್ಕ್ರಿಪ್ಚರ್ ಪೋರ್ಷನ್ ನನಗೆ ಗೊತ್ತು, ಇದ್ರ ಮೇಲಿರೋ ಎಲ್ಲ ಪ್ರಕಟಣೆ ನನಗೆ ಗೊತ್ತು ಅಂತ ಹೇಳಿ ಯಾರೂ ಹೇಳೋಕ್ಕಾಗಲ್ಲ. ನಾವು ಬೈಬಲ್ ಲೈಫ್ ಪೂರ್ತಿ ಓದ್ತಾನೇ ಇರಬೇಕು. ಓದ್ತಾನೇ ಇದ್ದರೂ ಆ ಒಂದು ವಚನಗಳ ಮೂಲಕ ದೇವರು ನಮಗೆ ಮಾತಾಡ್ತಾರೆ. ಹೊಸ ಹೊಸ ವಿಷಯಗಳು ಅದೇ ವಚನದಿಂದ ದೇವರು ನಮಗೆ ತಿಳಿಯಪಡಿಸ್ತಾರೆ. ಸೊ ನೀವು ಬೈಬಲ್ ಓದಬೇಕಾದ್ರೆ ಆ ಒಂದು ಮೈಂಡ್ ಇಟ್ಕೊಂಡು ಓದಿ. ಆಲ್ರೆಡಿ ಓದಿರೋ ಪೋರ್ಷನ್ ಇದು ನನಗೆ ಗೊತ್ತು ಅಂತ ಹೇಳಿ ಓದಬೇಡಿ. ಎಲ್ಲ ಗೊತ್ತಿಲ್ಲ ನಮಗೆ. ಒಂದು ವೇಳೆ ವಚನ ಮೈಂಡಲ್ಲಿ ಮೆಮೊರಿಯಾಗಿ ಗೊತ್ತಿದ್ರೂ ಕೂಡ ಅದರಲ್ಲಿರೋ ಸತ್ಯಗಳು ಬಹಳ ಇದ್ದಾವೆ. ಅವುಗಳನ್ನ ಒಂದೊಂದೇ ನಾವು ತಿಳ್ಕೊತಾನೆ ಇರಬೇಕು. ಸೊ ಬೈಬಲ್ ಓದಬೇಕಾದ್ರೆ ದೇವರೇ ನನಗೆ ವಚನದಲ್ಲಿ ಮಾತಾಡಿ ಅಂತ ಹೇಳಿ ಆ ಮೈಂಡಲ್ಲಿ ಓದಿ ದೇವರು ಹೆಚ್ಚು ಪ್ರಕಟಣೆಗಳನ್ನು ನಿಮಗೆ ಕೊಟ್ಟು ತಿಳಿಯಪಡಿಸ್ತಾರೆ. ಈಗ 1ನೇ ವಚನದಿಂದ ಓದೋಣ. ಆರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ನಾಮಾನನ ಬಗ್ಗೆ ಕೆಲವು ಕ್ವಾಲಿಟೀಸ್ ನೋಡೋಣ. ಅವನ ಲೈಫಲ್ಲಿ ಕೆಲವು ಅಡ್ವಾಂಟೇಜಸ್ ಇತ್ತು ಆತನಿಗೆ. ನಾಮಾನ ಯಾರು? ಒಬ್ಬ ಸೇನಾಪತಿ. ಆರಾಮ್ಯರ ಒಂದು ಊರಲ್ಲಿ ಸೇನಾಪತಿ. ಸೇನಾಪತಿ ಅನ್ನೋದು ಒಂದು ಒಳ್ಳೆ ಪೊಸಿಷನ್, ಗ್ರೇಟ್ ಪೊಸಿಷನ್, ದೊಡ್ಡ ಪೊಸಿಷನ್ನು ಸೇನಾಪತಿ ಅನ್ನೋದು. ಅಂದರೆ ಇಡೀ ಒಂದು ಸೈನ್ಯಕ್ಕೆ ಅವನು ಆರ್ಡರ್ ಕೊಡ್ತಾನೆ, ಕಮ್ಯಾಂಡ್ ಮಾಡ್ತಾನೆ, ಯುದ್ಧಗಳನ್ನ ಆರ್ಡರ್ ಮಾಡೋನು, ವಾರ್ ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡೋನು, ಯುದ್ಧನ ಪ್ಲ್ಯಾನ್ ಮಾಡೋನು, ಅದನ್ನು ಹೋಗಿ ಎಕ್ಸಿಕ್ಯೂಟ್ ಮಾಡೋನು. ಸೇನಾಪತಿ ಒಂದು ಒಳ್ಳೆ ಪೊಸಿಷನಲ್ಲಿದ್ದ. ಮತ್ತು
ಯೆಹೋವನು ಇವನ ಮುಖಾಂತರವಾಗಿ ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ. ಯೆಹೋವ ತಂದೆ ಹೆಸರು ಇಲ್ಲಿ ಯಾಕೆ ಬರೆದಿದೆ? ಆರಾಮ್ಯರಿಗೆ ಸಪೋರ್ಟ್ ಮಾಡಿದ್ರ ದೇವರು? ಆ್ಯಕ್ಚುಲಿ ಮಾಡಿದ್ರು ಅಂತಲೇ ಬರೆದಿರೋದಿಲ್ಲಿ. ಯೆಹೋವನು ಈತನ ಮೂಲಕ, ಯಾರ ಮೂಲಕ? ಈತನ ಮೂಲಕ ಅಂತಂದರೆ ನಾಮಾನನ ಮೂಲಕ ಯೆಹೋವ ತಂದೆ ಆರಾಮ್ಯರಿಗೆ ಇಸ್ರಾಯೇಲ್ ಮೇಲೆ ಕೂಡ ಜಯ ಕೊಟ್ಟರು ಅಂತ ಇದೆ. ಅದನ್ನು ಮುಂದೆ ಓದೋಣ, ಯಾಕೆ ದೇವರು ಇಸ್ರಾಯೇಲ್ರನ್ನ ಒಪ್ಪಿಸ್ಕೊಟ್ರು ಅಂತ. ಮುಂದೆ ನೋಡ್ತೀವಲ್ಲ ನಾವು, ಇಸ್ರಾಯೇಲ್ ದೇಶದ ಒಂದು ಹುಡುಗಿ ಆರಾಮ್ಯ ದೇಶದಲ್ಲಿದ್ದಾಳೆ ಅಲ್ಲಿ ಅಂತ. ಅಂದರೆ ಇಸ್ರಾಯೇಲ್ನು ಕೂಡ ಸೆರೆ ಮಾಡ್ಕೊಂಡು ಬಂದು ಅವ್ರ ಊರಲ್ಲಿ ಇಟ್ಟಿದ್ದ. ಸೊ ದೇವರೇ ಇದು ಡೆಲಿವರೆನ್ಸ್ ಕೊಟ್ಟಿದ್ದು ಆರಾಮ್ಯ ದೇಶದವರಿಗೆ ನಾಮಾನನ ಮೂಲಕ. ನೋಡಿ, ನಾಮಾನನಲ್ಲಿ ಒಂದು ಒಳ್ಳೆ ಗುಡ್ ಕ್ವಾಲಿಟೀಸ್ ಇತ್ತು ಆ್ಯಕ್ಚುಲಿ. ನಾಮಾನನು ಇನ್ನು ಮುಂದೆ ಓದಬೇಕಾದ್ರೆ ಅರಸನಿಗೆ ಮಹಾಪುರುಷನೆಂದು ಅಂತ ಹೇಳಿ ಅವನು ಕೂಡ ಒಂದು ಟೈಟಲ್ ಕೊಟ್ಟಿದ್ದ. ಆರಾಮ್ಯರ ಅರಸನಿಗೆ ನಾಮಾನ ಅಂತಂದರೆ ಮಹಾಪುರುಷ ಅಂತ ಎಣಿಸ್ತಾ ಇದ್ದ ಅವನ ರಾಜ್ಯದಲ್ಲಿ. ಅವನು ಮಾತ್ರ ಅಲ್ಲ, ಅವನ ರಾಜ್ಯದವರು ಎಲ್ಲರೂ ಇವನ ಮಹಾಪುರುಷನಂದರೆ ಗ್ರೇಟ್ ಮ್ಯಾನ್ ಅಂತ ಹೇಳಿ ಕರೀತಾ ಇದ್ರು. ಅರಸನೂ ಆ ರೀತಿಯೇ ಕರೀತಾ ಇದ್ದ, ಜನ ಕೂಡ ಅವನ್ನ ಮಹಾಪುರುಷ ಅಂತ ಕರೀತಾ ಇದ್ರು. ಅಷ್ಟು ಮಾತ್ರ ಅಲ್ದಿರ ಸನ್ಮಾನ ಯೋಗ್ಯನು ಅಂತಂದರೆ ಹಾನರಬಲ್ ಮ್ಯಾನ್ ಅಂತ ಹೇಳಿ ಹೇಳ್ತಾರೆ ಇಂಗ್ಲೀಷಲ್ಲಿ. ಹಾನರಬಲ್ ಅಂತಂದರೆ ಒಬ್ಬ ಸನ್ಮಾನ ಮಾಡೋದಕ್ಕೆ ಯೋಗ್ಯ ನೀವನು ಅನ್ನೋ ಥರ. ಅಂದರೆ ಒಳ್ಳೆ ಗೌರವವಸ್ಥ ಮನುಷ್ಯ, ಒಳ್ಳೆ ಕ್ವಾಲಿಟೀಸು, ಒಳ್ಳೆ ಕ್ಯಾರೆಕ್ಟರ್ ಇರೋ ಮನುಷ್ಯ. ಇವಾಗ ನೋಡಿ, ಕೆಲವು ದೊಡ್ಡ ದೊಡ್ಡ ಪುರುಷರನ್ನ ನೋಡಿರ್ತೀವಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಮಹಾ ವ್ಯಕ್ತಿಗಳನ್ನ ನೋಡಿರ್ತೀವಿ. ದೊಡ್ಡ ವ್ಯಕ್ತಿಗಳೇ, ಆದರೆ ಸನ್ಮಾನ ಮಾಡಬೇಕು ಅಂತ ಅನಿಸಲ್ಲ ಅವ್ರನ್ನ. ಯಾಕೆಂದರೆ ಒಳ್ಳೆ ಕ್ವಾಲಿಟೀಸ್ ಇರೋಲ್ಲ ಅವರಲ್ಲಿ. ದೊಡ್ಡ ದೊಡ್ಡ ವ್ಯಕ್ತಿಗಳು 3-4 ಹೆಂಡ್ತಿನ ಮದುವೆ ಹಾಕ್ಕೊಂಡಿರ್ತಾರೆ. ಅವಾಗ ನೋಡಬೇಕಾದ್ರೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತೀವಿ. ಇನ್ನು ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಂತ್ಕೊಂಡು ಸ್ಪೀಚ್ ಕೊಟ್ಟರೆ ಅವ್ರ ಸ್ಪೀಚ್ ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿರಲ್ಲ, ಒಂದೊಂಥರ ಜ್ಞಾನ ಇಲ್ದಿರ ಮಾತಾಡ್ತಾ ಇರ್ತಾರೆ. ಅಂದರೆ ಹಾನರಬಲ್ ಅಲ್ಲ ಅಂತ, ಸನ್ಮಾನ ಮಾಡೋದಕ್ಕೆ ಯೋಗ್ಯನಲ್ಲ ಅವನು ಅಂತ. ದೊಡ್ಡ ಪುರುಷನೇ, ಗ್ರೇಟ್ ಮ್ಯಾನೇ, ಆದರೆ ಸನ್ಮಾನಕ್ಕೆ ಯೋಗ್ಯನಲ್ಲ ಇವನು ಅಂತ. ಆದರೆ ನೋಡಿ, ನಾಮಾನನಲ್ಲಿ ಈ ಕ್ವಾಲಿಟಿ ಕೂಡ ಇತ್ತು. ಅವನು ಮಹಾಪುರುಷನಾಗಿದ್ದರು, ಸನ್ಮಾನಕ್ಕೆ ಯೋಗ್ಯನು ಅಂತ ಹೇಳಿ ಎಣಿಸ್ತಾ ಇದ್ರು ಎಲ್ಲರೂ. ಇದ್ರ ಜೊತೆ ಇನ್ನೂ ಒಂದು ಕ್ವಾಲಿಟಿ ಇತ್ತು ಆತನಿಗೆ, ಏನಂದರೆ ಪರಾಕ್ರಮಶಾಲಿ, ಅಂದರೆ ಸ್ಟ್ರಾಂಗ್, ಯುದ್ಧ ಮಾಡೋದ್ರಲ್ಲಿ ಸ್ಟ್ರಾಂಗು, ಯುದ್ಧ ವೀರನು, ಯುದ್ಧಕ್ಕೆ ಹೋದರೆ ಗೆದ್ಕೊಂಡು ಬರ್ತಾ ಇದ್ದ. ಅದಕ್ಕೆ ನೋಡಿ, ಇವನು ಅನೇಕ ದೇಶಗಳ ಮೇಲೆ ಯುದ್ಧ ಮಾಡೋಕ್ಕೆ ಹೋಗಿ ಗೆದ್ಕೊಂಡು ಬಂದಿರೋ ಒಂದು ಮನುಷ್ಯ. ಅನೇಕ ರಾಜ್ಯಗಳನ್ನ ಜಯಿಸಿದ್ದಾನೆ, ಅವ್ರನ್ನ ತಗ್ಸಿದ್ದಾನೆ, ಅಲ್ಲಿಂದ ಜನರನ್ನ ಸೆರೆ ಹಿಡ್ಕೊಂಡು ಬಂದಿದ್ದಾನೆ, ಚೆನ್ನಾಗಿ ಕೊಳ್ಳೆ ಹೊಡ್ಕೊಂಡು ಬಂದಿದ್ದಾನೆ. ಸುತ್ತಮುತ್ತ ರಾಜ್ಯಗಳೆಲ್ಲ ಆರಾಮ್ಯ ದೇಶ ಅಂತಂದರೆ ಭಯಪಡ್ತಾಯಿದ್ರು. ಯಾಕೆಂದರೆ ಇವರು ಸ್ಟ್ರಾಂಗ್ ಆಗಿದ್ದರು ಬೇರೆ ದೇಶಗಳಿಗಿಂತ. ಇಸ್ರಾಯೇಲ್ನ ದೇವರು ಏನಕ್ಕೆ ಒಪ್ಪಿಸ್ಕೊಟ್ರು ಅಂತಂದರೆ, ಇಸ್ರಾಯೇಲ್ರು ದೇವರಿಗೆ ಅವಿಧೇಯರಾಗಿದ್ದರು. ಇಸ್ರಾಯೇಲ್ರು ಈ ಒಂದು ಸಮಯದಲ್ಲಿ ದೇವರನ್ನ ಸನ್ಮಾನ ಮಾಡೋ ಒಂದು ಜನಾಂಗವಾಗಿರಲಿಲ್ಲ, ವಿಗ್ರಹಾರಾಧನೆ ಮಾಡ್ತಾಯಿದ್ರು. ಅದಕ್ಕೆ ಇಸ್ರಾಯೇಲಲ್ಲೇ ಎಷ್ಟೊಂದು ತೊಂದರೆಗಳು ನೋಡ್ತೀವಲ್ಲ. ಅಲ್ಲಿ ಬರಗಾಲ ಇತ್ತು, ಅಲ್ಲಿ ದೇವರ ಒಂದು ನ್ಯಾಯ ತೀರ್ಪು ಅವ್ರ ಮೇಲೆ ಬಂತು. ಯಾವಾಗ ಇಸ್ರಾಯೇಲ್ರು ಅವರ ವಿರೋಧಿಗಳ ಕೈಗೆ ಒಪ್ಪಿಸಲ್ಪಡ್ತಾರೋ ಬೈಬಲಲ್ಲಿ, ಎಲ್ಲ ಸಮಯದಲ್ಲಿ ಇದನ್ನು ತಿಳ್ಕೊಳ್ಳಿ, ಅವರು ಅವಿಧೇಯತ್ವದಲ್ಲಿದ್ದರು ಅಂತ. ಸೊ ಇವಾಗ ನಾಮನ ಬಗ್ಗೆ ನಾವೀಗ ಸ್ವಲ್ಪ ಕೆಲವು ವಿಷಯ ಧ್ಯಾನ ಮಾಡೋಣ. ಈ ಮನುಷ್ಯನಿಗೆ ಇಷ್ಟು ಕ್ವಾಲಿಟೀಸ್ ಇದೆ, ಎಲ್ಲ ಒಳ್ಳೊಳ್ಳೆ ಕ್ವಾಲಿಟೀಸ್ ಇದೆ, ಆದರೆ ಅವನು ಕುಷ್ಠರೋಗಿಯಾಗಿದ್ದನು ಅಂತ ಹೇಳಿ ಬೈಬಲಲ್ಲಿ ಬರ್ತಿದೆ. ಇವಾಗ ಅವನ ಹತ್ರ ಇರುವಂಥ ದುಡ್ಡು, ಅವನ ಕೀರ್ತಿ, ಅವನ ಹತ್ರ ಇರುವಂಥ ಶಕ್ತಿ, ಇದು ಯಾವುದು ಕೂಡ ಆತನ ಕುಷ್ಠನ ಗುಣಪಡಿಸೋಕ್ಕಾಗಿಲ್ಲ. ಎಲ್ಲ ಇದೆ, ಆದರೆ ಇದು ಒಂದರಲ್ಲಿ ಕೊರತೆ ಇದೆ. ಎಲ್ಲ ಇದೆ ನನ್ನ ಹತ್ರ, ಆದರೆ ಅವನು ಕುಷ್ಠರೋಗಿಯಾಗಿದ್ದನು. ಅದನ್ನು ಮಾತ್ರ ಅವನು ಜಯಿಸೋಕ್ಕಾಗಿಲ್ಲ, ಅದನ್ನು ಮಾತ್ರ ಅವನು ಬಗ್ಸೋಕ್ಕಾಗಿಲ್ಲ, ಅದನ್ನು ಮಾತ್ರ ಅವನು ಅದರಿಂದ ಬಿಡುಗಡೆ ಹೊಂದೋದಕ್ಕಾಗಿಲ್ಲ. ಒಬ್ಬ ಮನುಷ್ಯಂಗೆ ನೋಡಿ, ಎಲ್ಲ ಕ್ವಾಲಿಟೀಸ್ ಇದ್ದರೂ ಆರೋಗ್ಯದಲ್ಲಿ ಇಲ್ಲ ಅಂತಂದರೆ ಪಾಯಿಂಟ್ ಔಟ್ ಮಾಡ್ತಾರೆ ಜನ. ಎಲ್ಲ ಇದೆ, ಆರೋಗ್ಯ ಇಲ್ಲ ಅವನಿಗೆ, ಎಲ್ಲ ಇದೆ, ಕೊರತೆ ಇದೆ.
ಅಂತ ಹೇಳ್ತಾರೆ. ಸೊ ಆದರೆ ಈ ಒಳ್ಳೆ ಮನುಷ್ಯನೇ ನಾಮನ ದೇವರೇ ಆತನ ಮೂಲಕ ಜಯ ಕೊಡಬೇಕು ಅಂತಂದರೆ ಆ್ಯಕ್ಚುಲಿ ಒಳ್ಳೆ ಕ್ವಾಲಿಟೀಸ್ ಇದೆ ಈತನ ಮನುಷ್ಯನಲ್ಲಿ, ಈ ಒಂದು ಮನುಷ್ಯನಲ್ಲಿ. ಆದರೆ ಪ್ರಾಬ್ಲಮ್ ಏನಂದರೆ ಅವನು ಕುಷ್ಠರೋಗಿಯಾಗಿದ್ದನು. ಅವನ ಹತ್ರ ಇರೋ ದುಡ್ಡಲ್ಲಿ, ಅವನ ಹತ್ರ ಇರೋ ಒಂದು ಶಕ್ತಿಲಿ ಅವನು ಅನೇಕ ಸಾರಿ ಟ್ರೈ ಮಾಡಿರ್ತಾನೆ, ಈ ಕುಷ್ಠರೋಗದಿಂದ ಏನಾದರೂ ಬಿಡುಗಡೆ ಸಿಗುತ್ತಾ, ಏನಾದರೂ ದಾರಿ ಇದೆಯಾ ಅಂತ ಹೇಳಿ. ದುಡ್ಡಿರೋರು ಟ್ರೈ ಮಾಡ್ತಾರಲ್ವ ರೀ, ಏನಾದರೂ 4-5 ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಕೊಂಡು ಎಷ್ಟು ಬೇಕಾದರೂ ಕಾಸು ಖರ್ಚು ಮಾಡ್ತೀವಿ, ಇದಕ್ಕೆ ಬಿಡುಗಡೆ ಕೊಡಿ, ಇದನ್ನು ಸರಿಪಡಿಸಿ ಅಂತ ಕೇಳ್ತಾರೆ. ಆದರೆ ಡಾಕ್ಟ್ರ್ ಹೇಳಿರ್ತಾರೆ ಅನ್ಕೊತೀನಿ, ನೋಡಪ್ಪ ಇದು ಕುಷ್ಠರೋಗ ಪರ್ಮನೆಂಟ್ ಆಗಿರುವಂಥ ಸಿಚುವೇಶನು, ಇದಕ್ಕೇನು ಮೆಡಿಸಿನ್ ಇಲ್ಲ, ಇದಕ್ಕೇನು ಮದ್ದಿಲ್ಲ ಅಂತ ಹೇಳಿ ಕಳಿಸಿರ್ತಾರೆ. ದುಡ್ಡಿದ್ದು ಅವನು ಟ್ರೈ ಮಾಡಿಲ್ಲ ಅಂತ ಹೇಳಿ ಅನ್ಕೊತೀರಾ? ಗ್ಯಾರಂಟಿ ಟ್ರೈ ಮಾಡಿರ್ತಾನೆ, ಆದರೆ ಫೇಲ್ ಆಗಿರುತ್ತೆ, ಆದರೆ ಬಿಡುಗಡೆ ಸಿಕ್ಕಿರಲ್ಲ, ಅದಕ್ಕೆ ಆನ್ಸರ್ ಇಲ್ಲ, ಸಲ್ಯೂಷನ್ ಇಲ್ಲ. ಇದೆ ನೋಡಿ, ಈ ಒಂದು ಸಮಯದಲ್ಲಿ ನಾಮನನ ಪರಿಸ್ಥಿತಿ ಈ ರೀತಿಯಾಗಿದೆ. ಮುಂದಕ್ಕೆ ಕೆಲವು ವಚನ ಓದೋಣ. ಎಲ್ಲವನ್ನೂ ಜಯಿಸಾದ್ಮೇಲೂ ಅವನ ಆರೋಗ್ಯದಲ್ಲಿ ಸೋತೋಗಿದ್ದಾನೆ. ಎಲ್ಲನೂ ಅಡಗಿಸ್ತಾ, ಆದರೆ ಕುಷ್ಠರೋಗನ ಅವನ ಲೈಫಲ್ಲಿ ಅಡಗಿಸೋಕ್ಕಾಗಿಲ್ಲ. ಅದಕ್ಕೆ ನೋಡಿ, ನಮ್ಮ ಹತ್ರ ಇರುವಂಥ ದುಡ್ಡು, ನಮ್ಮ ಹತ್ರ ಇರುವಂಥ ಶಕ್ತಿ, ಬಲ, ಕೀರ್ತಿ, ಅದ್ಭುತಗಳನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ದುಡ್ಡು ಕೊಟ್ಟು ಅದ್ಭುತಗಳನ್ನ ಕೊಂಡ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ಒಬ್ಬ ಮನುಷ್ಯ ಅದ್ಭುತ ಪಡ್ಕೊಳ್ಬೇಕು ಅಂತಂದರೆ ದೇವರ ಹತ್ರ ಬರೋವಾಗ ತಗ್ಗಿಸ್ಕೊಂಡು ಆತನ ಏನು ಹೇಳ್ತಾನೋ ಅದನ್ನು ಮಾಡೋದಕ್ಕೆ ರೆಡಿಯಾಗಿರಬೇಕು. ಅವರೇ ಅದ್ಭುತ ಪಡ್ಕೊಳ್ಳೋಕ್ಕಾಗೋದು. ಇನ್ನು ನೆಕ್ಸ್ಟ್ ವಚನ ಓದೋಣ. ಆರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಒಂದು ಚಿಕ್ಕ ಹುಡುಗಿನ ಸೆರೆ ಹಿಡ್ಕೊಂಡು ಬಂದಿದ್ದಾರೆ ಇಸ್ರಾಯೇಲ್ ದೇಶದಿಂದ. ಇಸ್ರಾಯೇಲ್ ದೇಶದಲ್ಲಿರೋರಿಗೆ ನೋಡಿ, ಗುಣಪಡಿಸುವ ದೇವರು ಗೊತ್ತು. ಇವರೆಲ್ಲ ಇದಕ್ಕೆ ಸಲ್ಯೂಷನ್ನೇ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಆ ಒಂದು ಚಿಕ್ಕ ಹುಡುಗಿ, ಬೇರೆ ದೇಶದ ಹೊರ ದೇಶದ ಹುಡುಗಿ, ಈ ಒಂದು ಆರಾಮ್ಯರ ದೇಶದಲ್ಲಿ ಒಂದು ಸೆರೆಯಾಗಿದ್ದಾಳೆ, ದಾಸಿಯಾಗಿದ್ದಾಳೆ. ಅವಳ ಪೊಸಿಷನ್ ನೋಡಿ ಹೇಗಿದೆ. ಆಕೆ ಹೊರ ದೇಶದವಳು ಮತ್ತು ಚಿಕ್ಕ ಹುಡುಗಿ, ಅದಲ್ದಿರ ದಾಸಿ, ಎಲ್ಲ ಡಿಸ್ಅಡ್ವಾಂಟೇಜ್ ಇದೆ ಈ ಹುಡುಗಿ ಹತ್ರ. ಸೊ ಈ ಒಂದು ದಾಸಿ ಇನ್ನೊಂದು ದೇಶದ ಊರಿಂದ ಬಂದಿರೋಳು, ಇಲ್ಲಿ ಕೆಲಸ ಮಾಡೋ ಹುಡುಗಿ ನಾಮಾನನ ಕುಷ್ಠನ ನೋಡಿ ಹೆಂಡ್ತಿಗೆ ಹೇಳ್ತಾ ಇದ್ದಾಳೆ, ನಮ್ಮ ದಣಿ ಇಸ್ರಾಯೇಲಲ್ಲಿ ಇದ್ದಿದ್ರೆ ಅಲ್ಲಿರೋ ಒಂದು ಪ್ರವಾದಿ ಕುಷ್ಠರೋಗದಿಂದ ಬಿಡುಗಡೆ ಕೊಡ್ತಾಯಿದ್ರು ಅಂತ ಹೇಳ್ತಾಳೆ. ಈ ಮಾತನ್ನು ಒಂದು ಸರ್ವೆಂಟ್ ಮಾತಾಡಬೇಕಾದ್ರೆ ಓನರ್ಗಳಿಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ನಾರ್ಮಲಿ ಜನ ಯಾವ ರೀತಿ ಮಾತಾಡ್ತಾರೆ ಅಂತಂದರೆ, ನೀನು ಯಾರು ಗೊತ್ತಾ, ನಿನ್ನ ಪೊಸಿಷನ್ ಏನು ಗೊತ್ತಾ, ನೀನು ಕೆಲಸ ಮಾಡೋ ಹುಡುಗಿ, ಇದು ನಿಮ್ಮೂರಲ್ಲ, ನೀನು ಇಷ್ಟ ಬಂದಂಗೆ ಡ್ಯಾನ್ಸ್ ಆಡೋಕ್ಕೆ, ಬಾಯಿ ಕಂಟ್ರೋಲಲ್ಲಿ ಇಟ್ಕೋ. ಏನು ದಣಿ ಕುಷ್ಠದ ಬಗ್ಗೆ ಮಾತಾಡ್ತಾ ಇದೆಯಾ? ನೀನು ಲಿಮಿಟಲ್ಲಿ ನೀನಿರು. ನೀನು ಯಾರು ಸಜೆಷನ್ ಕೊಡೋದಕ್ಕೆ? ನೀನು ಯಾರು ಕೇಳಿದ್ರು ಸಜೆಷನ್ನು? ನಾರ್ಮಲಿ ಹಣಕಾಸಿರೋರು, ಒಂದು ಒಳ್ಳೆ ಪೊಸಿಷನಲ್ಲಿರೋರು, ಎಸ್ಪೆಷಲಿ ಸೇನಾಪತಿಯಾಗಿರೋರು ಸರ್ವೆನ್ಸ್ನ ನೋಡಿ ಹಿಂಗೆ ಮಾತಾಡೋದು. ಆದರೆ ನೋಡಿ, ನಾಮಾನ ಈ ಒಂದು ವಿಷಯ ಕೇಳಿಸ್ಕೊಂಡ್ಮೇಲೆ ಆ ಒಂದು ಹುಡುಗಿ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ನನ್ನಲ್ಲಿರುವಂಥ ಕುಷ್ಠನ ನೀನು ಪಾಯಿಂಟ್ಔಟ್ ಮಾಡ್ತಾ ಇದೀಯಾ ಅಂತ ಹೇಳಿ ಆ ಹುಡುಗಿನ ಬೈದಿಲ್ಲ. ಆದರೆ ಅವಳು ಸಲ್ಯೂಷನ್ ಕೊಟ್ಲು ಅಂತ ಹೇಳಿ ಆ ಒಂದು ಸಲ್ಯೂಷನ್ ಮೇಲೆ ಆತನು ಗಮನ ಕೊಡ್ತಾ ಇದ್ದಾನೆ. ಆಕೆ ಬಾಯಿಂದ ಬಂದಂಥ ಮಾತುಗಳಿಗೆ ಗಮನ ಕೊಡ್ತಾ ಇದ್ದಾನೆ. ಓಕೆ, ಇದಕ್ಕೆ ಬಿಡುಗಡೆ ಇದೆಯಾ ಅಂತ ಹೇಳಿ ಕೇಳಿಸ್ಕೊಂಡಿದ್ದ ತಕ್ಷಣ, ಓಹ್ ಇದೆಯಾ ಬಿಡುಗಡೆ, ಸೊ ಏನಾದರೂ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ಡಿಸಿಷನ್ ತೊಗೊತಾ ಇದ್ದಾನೆ. ಇವಾಗ ಆ ಒಂದು ಚಿಕ್ಕ ಹುಡುಗಿ, ದಾಸಿಯಾದ ಹುಡುಗಿ, ಆಕೆಯ ಬಾಯಿಂದ ಬಂದಂಥ ಮಾತುಗಳಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಾನೆ ನೋಡಿ. ಇವಾಗ ನೋಡಿ, ನಾವು ಅನೇಕ ಕಡೆ ಪ್ರೀಚ್ ಮಾಡ್ತಾನೆ ಇರ್ತೀವಿ, ದೇವರು ಬಿಡುಗಡೆ ಕೊಡ್ತಾನೆ, ದೇವರು ಗುಣಪಡಿಸ್ತಾನೆ ಅಂತ ಹೇಳಿದ್ರೆ ಎಷ್ಟು ಜನ ಈ ಮಾತಿಗೆ ವ್ಯಾಲ್ಯೂ ಕೊಟ್ಟು, ಎಷ್ಟು ಜನ ಇದನ್ನು ಸೀರಿಯಸ್ಸಾಗಿ ತೊಗೊಂಡು ದೇವರು ನನಗೆ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿ ಎಷ್ಟು ಜನ ಇದನ್ನು ಸೀರಿಯಸ್ಸಾಗಿ ತೊಗೊತಾರೆ?
ಸೀರಿಯಸ್ಸಾಗಿ ತೊಗೊಳೋರು ಕಮ್ಮಿ ಜನನೇ. ಆದರೆ ಇದೆಲ್ಲ ಹೇಳ್ತಾರೆ ನಡೆಯುತ್ತಾ ಅಂತ ಹೇಳಿ ಬಿಟ್ಬಿಡೋರು, ದೇವರ ವಚನನ, ದೇವರ ಅದ್ಭುತನ ಅಸಡ್ಡೆ ಮಾಡುವವರು ಜಾಸ್ತಿ ಜನ ಇದ್ದಾರೆ. ನನಗೆ ಗುಣ ಸಿಗಬೇಕು ಅಂತಂದರೆ ಇದು ಮೊದಲನೇ ಸ್ಟೆಪ್ಪು. ನಿಮ್ಮ ಕಿವಿಗೆ ಒಂದು ಒಳ್ಳೆ ಸುದ್ದಿ ಬಿತ್ತು ಅಂತ ಇಟ್ಕೊಳ್ಳಿ, ದೇವರು ನಿಮಗೊಂದು ಅದ್ಭುತ ಮಾಡ್ತಾರೆ ಅಂತ ಹೇಳುವಾಗ, ಅದು ಹಣಕಾಸಿನ ವಿಷಯದಲ್ಲಾಗಿದ್ರೂ ಇರ್ಬೋದು, ಆರೋಗ್ಯ ವಿಷಯದಲ್ಲಾಗಿದ್ರೂ ಇರ್ಬೋದು, ನಿಮ್ಮ ಕಿವಿಗೆ ಅದ್ಭುತ ನಡೆಯುತ್ತೆ ಅಂತ ಹೇಳಿ ನೀವು ಒಂದು ಸಂದೇಶನ ಕೇಳಿಸ್ಕೊಳ್ಬೇಕಾದ್ರೆ, ಎಷ್ಟೋ ವರ್ಷಗಳಿಂದ ಕಷ್ಟಪಡ್ತಾ ಇದ್ದೀರಾ, ಇದಕ್ಕೊಂದು ಬಿಡುಗಡೆ ಇದೆ ಅಂತ ಹೇಳಿ ದೇವರ ಸೇವಕರು ಹೇಳಬೇಕಾದ್ರೆ, ದೇವರ ವಚನದಲ್ಲಿ ಬರೆದಿರಬೇಕಾದ್ರೆ, ನೀವು ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ, ಅದನ್ನು ಎಷ್ಟು ಮಟ್ಟಿಗೆ ಸೀರಿಯಸ್ಸಾಗಿ ತೊಗೊತೀರಾ, ದೇವರು ನನಗೆ ಮಾಡ್ತಾರೆ ಅಂತ. ಆ ಒಂದು ಚಿಕ್ಕ ಹುಡುಗಿ ಬಾಯಿಂದ ಬಂದರೂ ಕೂಡ ನಾಮಾನ ಅದನ್ನು ಸೀರಿಯಸ್ಸಾಗಿ ತೊಗೊಂಡ. ಓಕೆ, ನಾನು ಇಸ್ರೇಲ್ಗೆ ಹೋದರೆ ಬಿಡುಗಡೆ ಸಿಗುತ್ತಾ, ಇದರಿಂದ ಆಚೆ ಬರ್ತೀನ ನಾನು ಅಂತ ಹೇಳಿ ಇಮಿಡಿಯೇಟಾಗಿ ಹೋಗಿ ಅರಸನ ಹತ್ರ ಮಾತಾಡ್ತಾ ಇದ್ದಾರೆ, ಆರಾಮ್ಯರ ಅರಸನ ಹತ್ರ. ನೆಕ್ಸ್ಟ್ ಓದೋಣ. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರೇಲ್ ದೇಶದ ಹುಡುಗಿ ಹೇಳಿದ್ದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಾಲಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ದಸ್ತು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮರ್ಯಕ್ಕೆ ಹೊರಟು ಪತ್ರವನ್ನು ತಗೊಂಡು ಬರ್ತಾ ಇದ್ದಾನೆ. ಇವಾಗ ಇಲ್ಲಿ ಅಂದರೆ ನೋಡಿ ಎಷ್ಟು ಬೇಗ ಮೂವ್ ಮಾಡ್ತಾ ಇದ್ದಾನೆ, ಎಷ್ಟು ಬೇಗ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಾನು ಇಸ್ರೇಲ್ಗೆ ಹೋಗ್ತೀನಿ ಅಂತ ಹೇಳಿ ಪ್ರಿಪ್ರೇಷನ್. ಅಂದರೆ ವೆಯ್ಟೇ ಮಾಡಿಲ್ಲ. ಆರಾಮ್ಯರ ಅರಸನು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾನೆ. ಹೌದಾ, ನಿನಗಿದು ಒಳ್ಳೇದಾಗಲಿ, ಹೋಗು ಬೇಗ. ರಾಜರು ಹೆಂಗೆ ಆರ್ಡ್ರ್ ಮಾಡ್ತಾರೆ ಅಂದರೆ, ಬೇಗ ಬೇಗ ನಡೀಲಿ, ಬೇಗ ಬೇಗ ಪತ್ರ ತೊಗೊಂಡು ಬಾ, ಒಂದು ಪತ್ರ ಬರಿತೀನಿ, ತಗೋ ಈ ಪತ್ರ ತೊಗೊಂಡೋಗಿ ನೀನು ಇಸ್ರಾಯೇಲ್ರಿಗೆ ಹೋಗಿ ಆ ಒಂದು ದೇಶದಲ್ಲಿ ನೀನು ಈ ಪತ್ರನ ಆ ಅರಸನ ಕೊಡು ಅಂತ ಹೇಳಿ ಬೇಗ ಬೇಗ ಸ್ವಿಫ್ಟಾಗಿ ಮೂವ್ ಮಾಡ್ತಾ ಇದ್ದಾರೆ, ಕಾರ್ಯ ಮಾಡ್ತಾ ಇದ್ದಾರೆ, ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ, ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಬೇಕು ಅಂತ. ಸೊ ಪ್ರಿಪೇರ್ ಮಾಡಿಕೊಂಡ್ರು, ಪತ್ರ ರೆಡಿ ಆಯಿತು. ಅದಲ್ದಿರ ನಾಮಾನ ಏನು ಮಾಡ್ದ, ಬರೀ ಕೈಯಲ್ಲಿ ಯಾಕೆ ಹೋಗೋದು, ಆ ಪ್ರವಾದಿ ಹತ್ರ ಇವೆಲ್ಲ ಸ್ವಲ್ಪ ದುಡ್ಡು ಕೊಡೋಣ ಪ್ರವಾದಿಗೆ ಅಂತ ಹೇಳಿ ಕೆಲವು ಬೆಳ್ಳಿ, ಬಂಗಾರ ಮತ್ತು ಬಾಬಿಲೋನಿನ ವಸ್ತ್ರಗಳನ್ನ, ಎಲ್ಲ ಕಾಸ್ಟ್ಲಿ ರೀ ಇವೆಲ್ಲ. ಒಂದು ಬಾಬಿಲೋನ್ ವಸ್ತ್ರ ಎಷ್ಟೋ ಲಕ್ಷಗಟ್ಟಲೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಆಗಿನ ಕಾಲದಲ್ಲಿ. ಅವೆಲ್ಲ ಕಾಸ್ಟ್ಲಿ ಗಾರ್ಮೆಂಟ್ಸ್ ಅವು. ಸೊ ಇವನ್ನೆಲ್ಲ ತೊಗೊಂಡು ಆ ಒಂದು ಪತ್ರದ ಜೊತೆ ಇಸ್ರೇಲ್ ದೇಶಕ್ಕೆ ಬರ್ತಾನೆ. ಇಸ್ರೇಲ್ ದೇಶಕ್ಕೆ ಬಂದಾಗ ನಾವು ಆ ಒಂದು ಅರಸನ ಒಂದು ಇದಕ್ಕೆ ಹೋಗೋದು ಬೇಡ, ಎಲಿಷನ ಹತ್ರ ಬರೋದನ್ನು ಮಾತ್ರ ಅಲ್ಲಿಂದ ಓದೋಣ. ಅದೇ ಅಧ್ಯಾಯ 9ನೇ ವಚನ. ನಾಮಾನನು ರಥಾಶ್ವಗಳೊಡನೆ, ಎಷ್ಟೊಂದು ರಥಗಳ ಜೊತೆ ಬಂದಿದ್ದಾನೆ, ರಥಗಳು, ಕುದುರೆಗಳು, ಅದರಲ್ಲಿ ಬೆಳ್ಳಿ, ಬಂಗಾರ ಎಲ್ಲ ಎತ್ಕೊಂಡು ಬಂದಿದ್ದಾನೆ. ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಒಂದು ದೊಡ್ಡ ಸನ್ಮಾನ ಹೊಂದಿರೋ ಒಂದು ಮನುಷ್ಯ, ದೊಡ್ಡ ಸೇನಾಧಿಪತಿ, ಹಣಕಾಸಿರೋನು, ಐಶ್ವರ್ಯವಂತನು ಮತ್ತು ಪರಾಕ್ರಮಶಾಲಿ. ಅವನು ತನ್ನ ಐಶ್ವರ್ಯದೊಡನೆ ಬಂದಿದ್ದಾನೆ, ಅವನ ರಥಗಳೊಡನೆ ಬಂದಿದ್ದಾನೆ. ಸೊ ಒಳ್ಳೆ ಹಾನರಬಲ್ ಮ್ಯಾನು. ಸೊ ಎಲೀಷನ ಬಾಗಿಲಿನ ಮುಂದೆ ಬಂದು ನಿಂತನು ಅಂತ ಇದೆ. ಎಲೀಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧವಾಗಿವಿ ಎಂದು ಹೇಳಿ ಕಳುಹಿಸಿದನು. ಎಲೀಷ ಏನು ಮಾಡ್ತಾರೆ, ಒಬ್ಬ ಸಂದೇಶಕನ ಕಳಿಸ್ತಾನೆ ಇಲ್ಲಿ. ಅಂದರೆ ಒಬ್ಬ ಮೆಸೆಂಜರ್, ಒಬ್ಬ ಸೇವಕರನ್ನ ಕಳಿಸ್ಬಿಟ್ಟು ಒಂದು ಮೆಸೇಜ್ ಕೊಡ್ತಾ ಇದ್ದಾನೆ. ಎಲೀಷ, ಹೋಗಿ ಇದನ್ನು ನಾಮಾನಿಗೆ ಹೇಳು, ನೀನು ಹೋಗಿ ಯೋರ್ದಾನ್ ನದಿಯಲ್ಲಿ 7 ಸಾರಿ ಮುಳುಗಿದ್ರೆ ನೀನು ಶುದ್ಧ ಆಗ್ತೀಯಾ ಅಂತ ಹೇಳ್ತಾನೆ. ಇವಾಗ ಅವನಿಗೆ ಆಲ್ರೆಡಿ ಉತ್ತರ ಸಿಕ್ತು. ಓಕೆ, ಕುಷ್ಠ ಯಾವ ರೀತಿ ಬಿಡುಗಡೆ ಆಗಬೇಕು ಅಂತ ಹೇಳಿ ದೇವರು ಒಂದು ಸಂದೇಶ ಕಳಿಸಿದ್ರು ಒಬ್ಬ ಸಂದೇಶಕನ ಮೂಲಕ. ಸೊ ಇವಾಗ ಅದನ್ನು ಅವ್ನು ಮಾಡ್ಬೋದಾಗಿತ್ತಲ್ಲ ಇಮಿಡಿಯೇಟಾಗಿ. ಅವ್ನು ಮಾಡಿಲ್ಲ ಇಮಿಡಿಯೇಟಾಗಿ. ಯಾಕೆ ಗೊತ್ತಾ ಅವ್ನು ಮಾಡಿಲ್ಲ? ಅವನಿಗೊಂದು ಈಗೋ, ಅವನಿಗೊಂದು ಪ್ರೈಡು. ನಾನು ಯಾರು? ಸೇನಾಪತಿ. ನಾನು ಯಾರು? ಜನ ಎಲ್ಲ ನನ್ನ ನೋಡ್ರೆ ಸನ್ಮಾನ ಮಾಡ್ತಾರೆ, ಜನ ಎಲ್ಲ ನೋಡ್ರೆ ನನ್ನ ಗೌರವಿಸ್ತಾರೆ. ಈ ಪ್ರವಾದಿ ಏನು, ನಾನು ಇಷ್ಟು ರಥ ಐಶ್ವರ್ಯ ಜೊತೆ ಬಂದಿದ್ರು, ಇಷ್ಟು ಬೆಳ್ಳಿ ಬಂಗಾರ
ಆ, ಎಲ್ಲ ತೊಗೊಂಡು ಬಂದಿದ್ರು. ನನ್ನನ್ನು ಮೀಟ್ ಮಾಡೋದಕ್ಕೆ ಈತನ ಆಚೆ ಬಂದಿಲ್ಲ. ಪ್ರವಾದಿ ಏನು ಅಂದ್ಕೊಂಡಿದ್ದಾನೆ ಈ ಪ್ರವಾದಿ ನನ್ನ ಬಗ್ಗೆ? ನಾನು ಯಾರು ಗೊತ್ತಾ? ಇದೆ ನೋಡಿ, ನಾನು ಯಾರು ಗೊತ್ತಾ? ನನ್ನ ಹತ್ರ ಎಷ್ಟು ಆಸ್ತಿ ಇದೆ ಗೊತ್ತಾ? ನಾನು ಎಷ್ಟು ಫೇಮಸ್ ಗೊತ್ತಾ? ನನ್ನ ಹತ್ರ ಎಷ್ಟು ದುಡ್ಡಿದೆ ಗೊತ್ತಾ? ನಾನು ಎಷ್ಟು ಯುದ್ಧಗಳನ್ನ ಗೆದ್ದಿದ್ದೀನಿ ಗೊತ್ತಾ? ಇಂಥ ಮನುಷ್ಯನ ಪ್ರವಾದಿ ಬಂದು ಮಾತಾಡಿಸಿಲ್ಲ. ಅವನ ಆಲೋಚನೆ ನೋಡಿ ಹೇಗಿದೆ. ಅವನು ಅಂದ್ಕೊಂಡ ಆಚೆ ಬರಬೇಕು, ಮಾತಾಡಿಸ್ಬೇಕು ಅಂತ. ಅವನು ಸ್ಟಾರ್ಟಿಂಗ್ ಏನು ಮಾಡ್ತಾನೆ, ಆ ಒಂದು ವಿಷಯ ಕೇಳಿಸ್ಕೊಂಡ್ಮೇಲೆ ಹೋಗಿ ಯೋರ್ದಾನ್ ಹೊಳೆಯಲ್ಲಿ ಮುಳುಗು ಅಂತ ಹೇಳಿ ಆ ಒಂದು ಸೊಲ್ಯೂಷನ್ ಸಿಕ್ಕಿದ ಮೇಲೂ ಕೂಡ ಹೋಗಿ ಅದರ ಪ್ರಕಾರ ಮಾಡೋದಿಲ್ಲ. ಸ್ಟಾರ್ಟಿಂಗಲ್ಲಿ ಅವನು ಹೇಳ್ತಾನೆ, ಎಕ್ಸ್ಪ್ಲನೇಷನ್ ಕೊಡ್ತಾನೆ. ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು? ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದನು. ಅಂದರೆ ಕೆಲವು ವಿಷಯನ ಮೈಂಡಲ್ಲಿ ಹೀಗೇ ನಡಿಬೇಕು ಅಂತ ಹೇಳಿ ಒಂದು ಅಪೇಕ್ಷೆಯಿಂದ ಹೋಗಿದ. ಕೆಲವು ವಿಷಯನ ನೆನೆಸ್ಕೊಂಡ, ಇದೇ ರೀತಿ ನಡಿಬೇಕು, ಇದೇ ರೀತಿ ಆಗಬೇಕು ಅಂತ ಹೇಳಿ ಒಂದು ಅಪೇಕ್ಷೆ. ಓಕೆ, ಎಲಿಷಾ ಇವಾಗ ನಾನು ಅಲ್ಲಿ ಹೋಗ್ತೀನಿ. ಎಲಿಷಾ ಆಚೆ ಬರ್ತಾನೆ. ಆಚೆ ಬಂದ್ಬಿಟ್ಟು ದೇವರನ್ನ ಕರೀತಾನೆ, ನನ್ನ ಕುಷ್ಠದ ಮೇಲೆ ಕೈ ಇಟ್ಟು ಅದನ್ನು ಹೋಗಲಾಡಿಸ್ತಾನೆ ಅಂತ ಹೇಳಿ ಈ ರೀತಿ ಗುಣ ಹೊಂದಬೇಕು ಅಂತ ಹೇಳಿ ಈತನು ನೆನೆಸ್ಕೊಂಡಿದ್ದ. ಪ್ರವಾದಿ ಬಂದು ಸನ್ಮಾನ ಮಾಡ್ತಾನೆ, ಪ್ರೇಯರ್ ಮಾಡ್ತಾನೆ, ಈ ರೀತಿ ನಡಿಬೇಕು ಅಂತ ಹೇಳಿ ನಾಮಾನ ಅಂದ್ಕೊಂಡಿದ್ದು, ನೆನೆಸ್ಕೊಂಡಿದ್ದು. ಆದರೆ ಅವನು ಅಂದ್ಕೊಂಡಿರೋ ಥರ, ಅವನ ನೆನೆಸ್ಕೊಂಡಿರೋ ಥರ ಇಲ್ಲಿ ನಡೀತಾ ಇಲ್ಲ. ಅಲ್ಲಿ ಹೇಗೆ ನಡೀತಾ ಇದೆ? ಹೋಗಿ ಮನುಷ್ಯನ ಕಳಿಸ್ಬಿಟ್ಟು, ಎಲೀಷಾ ಅವನು ಬಂದಿಲ್ಲ, ಅವನ ಸೇವಕರನ್ನ ಕಳಿಸ್ಬಿಟ್ಟು, ಹೋಗಿ ನೀನು ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗು, ನಿನಗೆ ಗುಣ ಆಗುತ್ತೆ ಅಂತ. ಓಕೆ, ಗುಣ ಆಗುತ್ತೆ ಅಂತ ಹೇಳಿ ಒಂದು ಸಂದೇಶ ಬಂತಾ ಇಲ್ವಾ ಆತನಿಗೆ? ಗುಣ ಆಗುತ್ತೆ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಬಂತಾ ಇಲ್ವಾ? ಅನೇಕ ಸಾರಿ ಆ ಒಂದು ಗುಣ ಆಗುತ್ತೆ ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ದಿರಾ, ಆ ಒಂದು ಇನ್ಸ್ಟ್ರಕ್ಷನ್ ಮೇಲೆ ಗಮನ ಕೊಡ್ದಿರಾ ನನ್ನನ್ನು ಸನ್ಮಾನ ಮಾಡಿಲ್ಲ, ನನಗೆ ಇನ್ಸಲ್ಟ್ ಮಾಡ್ದ ಪ್ರವಾದಿ ಅಂತ ಹೇಳಿ ಕೋಪಗೊಂಡು, ನನಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿ ಕೋಪಗೊಂಡು ಆ ದಿನ ಆತನು ಹೋಗಿದ್ರೆ ಏನಾಗ್ತಾಯಿತ್ತು? ಸೊ ನನಗೆ ಕೋಪ ಬರುತ್ತೆ ಅಂತ ಇಲ್ಲಿ ಬರೆದಿದೆ. ಆತನು ಕೋಪಗೊಂಡು ಏನು ಹೇಳ್ತಾನೆ? ದಮಸ್ಕದ ಆಬಾನ, ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲ ಹೊಳೆಗಳಿಗಿಂತ ಉತ್ತಮವಾಗಿವೆಯಲ್ಲವೋ? ನಿಜಾನೇ ಅವೆಲ್ಲ. ದಮಸ್ಕದ ಆ ಒಂದು ಹೊಳೆಗಳು, ಅರ್ಬಾನ್, ಪರ್ಪರ್ ಅನ್ನೋದು ಇಸ್ರಾಯೇಲ್ ದೇಶದ ಯೋರ್ದಾನ್ ಹೊಳೆಗಿಂತ ಉತ್ತಮವಾದ ಹೊಳೆಗಳೇ. ಯೋರ್ದಾನ್ ಹೊಳೆಗಿಂತ ಕ್ಲೀನಾಗಿರೋ ಹೊಳೆಗಳು ಅವೆಲ್ಲ. ಸೊ ನಾನೇನು ಅಲ್ಲಿ ಸ್ನಾನ ಮಾಡ್ಬೋದು ತಾನೆ? ಏನು ಇಸ್ರಾಯೇಲಲ್ಲಿ ಬಂದು ಈ ಒಂದು ಯೋರ್ದಾನ್ ಹೊಳೆಯಲ್ಲಿ ನಾನು ಮುಳುಗಬೇಕಾ? ನಮ್ಮ ರಾಜ್ಯದ ಹೊಳೆಗಳು ಇದಕ್ಕಿಂತ ಚೆನ್ನಾಗಿದ್ದಾವೆ, ಇದಕ್ಕಿಂತ ಕ್ಲೀನಾಗಿದ್ದಾವೆ, ಇದಕ್ಕಿಂತ ದೊಡ್ಡದಾಗಿದ್ದಾವೆ, ನಾನು ಅಲ್ಲೋಗಿ ಮಾಡ್ತೀನಿ. ಒಂದು ವೇಳೆ ಇವನು ಅಹಂಕಾರದಿಂದ, ದರ್ಪದಿಂದ ನಾನು ಅಲ್ಲೋಗಿ ಮುಳುಗ್ತೀನಿ, ಯೋರ್ದಾನಲ್ಲಿ ಮುಳುಗಲ್ಲ ಅಂತ ಹೇಳಿದರೆ, ಅವನು ಅವ್ರ ದೇಶದ ಹೊಳೆಗಳಲ್ಲಿ ಹೋಗಿ ಮುಳುಗಿದ್ರೂ ಗುಣ ಆಗ್ತಾ ಇರಲಿಲ್ಲ. 1000 ಸಾರಿ ಮುಳುಗಿದ್ರು, ಆ ಒಂದು ಅರ್ಫರ್ ಹೊಳೆಯಲ್ಲಿ 1000 ಸಾರಿ ಮುಳುಗಿದ್ರು ಆತನಿಗೆ ಗುಣ ಸಿಗ್ತಾ ಇರಲಿಲ್ಲ. ದೇವರೇನು ಹೇಳಿರೋದು? ಯೋರ್ದಾನ್ ಹೊಳೆಗೆ ಹೋಗಬೇಕು, ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಬೇಕು. ನೀನು ಈ ರೀತಿ ಮಾಡಿದ್ರೇ ನಿನಗೆ ಅದ್ಭುತ ನಡೆಯೋದು. ನಾನು ಯಾಕೆ ಮಾಡಬೇಕು? ನಾನು ಯಾರು ಗೊತ್ತಾ? ನಾನು ಸಿರಿಯಾ ದೇಶದವನು, ಸಿರಿಯಾ ದೇಶದ ಹೊಳೆಯಲ್ಲೇ ಮುಳುಗ್ತೀನಿ. ಇಸ್ರೇಲ್ ದೇಶದ ಹೊಳೆಯಲ್ಲಿ ಮುಳುಗಲ್ಲ ಅಂತಂದರೆ ಏನಾಗ್ತಾಯಿತ್ತು? ಅದ್ಭುತ ನಡೀತಾ ಇರಲಿಲ್ಲ. ಸೊ ಈ ರೀತಿ ಎಲ್ಲ ಮಾತಾಡಿ ಏನು ಹೇಳ್ತಾನೆ? ಸಿಟ್ಟಿನಿಂದ. ಓಕೆ, ಇನ್ನೊಂದು ವಚನ ಓದೋಣ. ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೋ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಅಂದರೆ ಕೋಪಗೊಂಡು ಮಾಡೋದೇ ಇಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಇವಾಗ ರಥ ಮತ್ತು ರಥ ಆ ಒಂದು ಚಾರಿಯಟ್ಸ್ನೆಲ್ಲ ತಿರುಗಿಸ್ಕೊಂಡು ವಾಪಸ್ ಹೋಗೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾನೆ. ನೋಡಿ, ಅನೇಕ ಸಾರಿ ನಮ್ಮ ಕೋಪ ತಗ್ಗಿಸ್ಕೊಳಲ್ಲ, ದೇವರು ಹೇಳೋದನ್ನು ಮಾಡಲ್ಲ. ಪ್ರವಾದಿ ಮೇಲೆ ಕೋಪಗೊಂಡು ನನಗೆ ಮರ್ಯಾದೆ ಕೊಟ್ಟಿಲ್ಲ, ನನಗೆ ಸನ್ಮಾನ ಮಾಡಿಲ್ಲ, ನನ್ನನ್ನು ಯಾರೂ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿ, ನನ್ನನ್ನು ಯಾರೂ ಗಮನಿಸಿಲ್ಲ ಅಂತ ಹೇಳಿ ಆ ರೀತಿ ದರ್ಪದಿಂದ, ಗರ್ವದಿಂದ ಯೋಚನೆ ಮಾಡಿ ಆ ದಿನ ಅವನು ವಾಪಸ್ ಹೋಗಿದ್ರೆ ಏನಾಗ್ತಾಯಿತ್ತು? ಅವನ ಅಹಂಕಾರ ಅನ್ನೋದು ಅದ್ಭುತ ಅವನು ಕಳ್ಕೊತಾ ಇದ್ದ ಅದ್ಭುತ.
ಫಸ್ಟು ಸ್ಟಾರ್ಟಿಂಗಲ್ಲಿ ಬರೀ ಕೋಪ, ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಬಹು ಸಿಟ್ಟು ಬಂತಂತೆ. ಅದು ಕೋಪದ ನೆಕ್ಸ್ಟ್ ಲೆವೆಲ್ಲು. ಬಹು ಸಿಟ್ಟು ಬಂದು ವಾಪಸ್ ಹೋಗ್ಬಿಟ್ಟ. ಆ್ಯಕ್ಚುಲಿ ಹೊರಟು ಹೋದನು ಅಂತ ಇದೆ. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದನು. ಅಂದರೆ ಪ್ರವಾದಿ ಒಂದು ದೊಡ್ಡ ಕಠಿಣವಾದ ಕಾರ್ಯ ನಿನಗೆ ಹೇಳಿದ್ರೆ ನೀನು ಮಾಡ್ತಾ ಇದ್ದಲ್ವಾ. ಇವಾಗ ಒಂದು ಪ್ರವಾದಿ ಹೇಳಿ ಹೋಗಿ ನೀನು ಒಂದು 100 ಜನನ ಸೆರೆ ಇಟ್ಕೊಂಡು ಬಾ ಬೇರೆ ದೇಶದಲ್ಲಿ ಅಂತ ಹೇಳಿದರೆ ಅವನು ಹೋಗಿ ಮಾಡ್ಕೊಂಡು ಬರ್ತಾಯಿದ್ದ. ಯಾಕೆಂದರೆ ಅವನ ಸ್ಕಿಲ್ ಅದು. ನಾಮಾನ ಹೋಗಿ ಇನ್ನೊಂದು ದೇಶದಲ್ಲಿ 100 ಜನನ ಸೆರೆ ಇಟ್ಕೊಂಡು ಬಂದು, ಇಲ್ಲ ಅಷ್ಟು ಬೆಳ್ಳಿ ಅಷ್ಟು ಬಂಗಾರ ಕೊಡು ಅಂದರೆ ಎಲ್ಲ ಮಾಡ್ತಾಯಿದ್ದ. ಅವನಿಗದು ಆಗ್ತಾಯಿತ್ತು ಮಾಡೋದಕ್ಕೆ. ಸೊ ಕಠಿಣವಾದದನ್ನು ಇಲ್ಲಿ ಕೇಳಿಲ್ಲ. ದೇವ್ರು ಏನು ಮಾಡಿದ್ರು, ಸುಲಭವಾದದನ್ನು ಕೇಳ್ತಾರೆ. ಇನ್ನೊಂದು ದೇವರು ಏನಕ್ಕೆ ಈತನಿಗೆ ಈ ರೀತಿ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಅವನು ದೇವರ ಹತ್ರ ತಗ್ಗಿಸ್ಕೊಂಡು ಬರಬೇಕು. ಅವನ ಹತ್ರ ಇರುವಂಥ ಆಸ್ತಿ, ಅಂತಸ್ತು, ಕೀರ್ತಿ, ಸನ್ಮಾನಗಳು ಇವ್ಯಾವ ಅವನಿಗೆ ಅದ್ಭುತಗಳು ಪಡ್ಕೊಳ್ಳೋದಕ್ಕೆ ಕ್ವಾಲಿಟೀಸ್ ಅಲ್ಲ. ಅನೇಕ ಸಾರಿ ಅನ್ಕೊತಾರೆ, ನನ್ನ ಹತ್ರ ದುಡ್ಡಿದೆ, ನಂಗೆ ದೇವರ ಅದ್ಭುತ ಮಾಡ್ತಾರೆ. ನನ್ನ ಹತ್ರ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ದೇವ್ರು ನನಗೆ ಅದ್ಭುತ ಮಾಡ್ತಾರೆ. ನನ್ನ ಹತ್ರ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ದೇವ್ರು ನನಗೆ ಅದ್ಭುತ ಮಾಡ್ತಾರೆ. ಇದು ಯಾವುದು ಕ್ವಾಲಿಟೀಸ್ ಅಲ್ಲ ದೇವ್ರು ನಿಮ್ಗೆ ಅದ್ಭುತ ಮಾಡೋದಕ್ಕೆ. ದೇವ್ರು ನಿಮ್ಗೆ ಅದ್ಭುತ ಮಾಡೋದಕ್ಕೆ ನಿಮ್ಮ ಒಂದು ಟ್ಯಾಲೆಂಟು, ದುಡ್ಡು, ಹಣ, ಕಾಸು, ಅಧಿಕಾರ, ಸನ್ಮಾನ ಇವೆಲ್ಲ ಆ ಸಮಯದಲ್ಲಿ ನೀವು ಮರ್ತುಬಿಟ್ಟು ಸೈಡಲ್ಲಿಟ್ಟು, ದೇವರೇ ನೀನೇನು ಹೇಳ್ತೀಯೋ ನಾನು ಮಾಡ್ತೀನಿ ಅಂತ ಹೇಳಿ ದೇವ್ರ ಮುಂದೆ ತಗ್ಗಿಸ್ಕೋಬೇಕು. ದೇವ್ರ ಮುಂದೆ ತಗ್ಗಿಸ್ಕೊಳ್ಳೋದಕ್ಕೆ ಹಿಂಜರಿಲೇಬಾರ್ದು. ಯಾಕೆಂದರೆ ಮನುಷ್ಯ ತನ್ನಲ್ಲಿರುವಂಥ ಆಸ್ತಿ, ಅಂತಸ್ತು, ಸನ್ಮಾನದಲ್ಲಿ ದೇವ್ರನ್ನ ಇಂಪ್ರೆಸ್ ಮಾಡೋಕ್ಕಾಗಲ್ಲ. ಯಾರ ಮುಂದೆ ಹೇಳ್ತಾ ಇದ್ದೀರಾ ನೀವು, ನನ್ನ ಹತ್ರ ಇಷ್ಟಿದೆ ಆಸ್ತಿ, ಅಂತಸ್ತು, ಹಣಕಾಸು? ದೇವ್ರ ಮುಂದೆ ಅದು ಯಾವ ಲೆಕ್ಕ? ನನ್ನ ಹತ್ರ ಇಷ್ಟಿದೆ, ಅದ್ಭುತ ಮಾಡು ಅಂತ ಕೇಳೋಕ್ಕಾಗುತ್ತಾ ದೇವ್ರನ್ನ? ದೇವರು ಮನುಷ್ಯರ ಹಣಕ್ಕೆ ಗೌರವ ಕೊಡೋ ದೇವರಲ್ಲ. ದೇವ್ರಿಗೆ ಬೇಕಾಗಿರೋದು ನಿನ್ನ ಹೃದಯ, ಆತನು ಹೇಳಿದ್ದನ್ನು ನೀನು ಒಪ್ಪಿಕೊಂಡು ಮಾಡುವುದಷ್ಟೇ ಕೇಳೋದು ದೇವರು. ದೇವ್ರಿಗೇನು ಕೊಡೋಕ್ಕಾಗುತ್ತೆ ನಾವು ಮನುಷ್ಯನ ಕೈಯಿಂದ? ಎಲ್ಲ ಸೃಷ್ಟಿ ಮಾಡಿರೋದು ಆತನೇ. ಸೊ ಇಡೀ ಲೋಕದಲ್ಲಿ ಐಶ್ವರ್ಯವಂತನು ಕೂಡ ದೇವ್ರ ಮುಂದೆ ಏನೂ ಇಲ್ಲ. ಅವನು ಕೂಡ ದೇವ್ರ ಹತ್ರ ಬರುವಾಗ ತಗ್ಗಿಸ್ಕೊಂಡು ಬರಬೇಕು, ಅದ್ಭುತ ಬೇಕು ಅಂತ. ಸೊ ಈ ಸಮಯದಲ್ಲಿ ನಾಮಾನ ತನ್ನ ದರ್ಪ, ಅಹಂಕಾರ, ತನ್ನ ಪೊಸಿಷನ್ನು, ದುಡ್ಡು ಎಲ್ಲ ಸೈಡಲ್ಲಿಟ್ಟು ಆ ಪ್ರವಾದಿ ಹೇಳಿದ್ದನ್ನು ಮಾಡಿದ್ರೇ ಅದ್ಭುತ ನಡೆಯೋದು. ಆದರೆ ಈ ಒಂದು ಸರ್ವೆಂಟ್ಸ್ ಹೇಳಿದ ತಕ್ಷಣ ನೋಡಿ, ನಾಮಾನಲ್ಲಿ ಕೆಲವು ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಅವನು ಕೋಪ ಬಂತು, ಸಿಟ್ಟು ಬಂತು, ನನಗೆ ಸನ್ಮಾನ ಸಿಕ್ಕಿಲ್ಲ ಅಂತ ಹೇಳಿ ಅಂದ್ಕೊಂಡ. ಆದರೂ ನೋಡಿ, ಅವನು ಸೇವಕರು ಹೇಳೋದನ್ನು ಸ್ವಲ್ಪ ಗಮನ ಕೊಡ್ತಾ ಇದ್ದಾನೆ. ಅಲ್ಲಿ ಒಂದು ಚಿಕ್ಕ ಹುಡುಗಿ ಹೇಳೋದನ್ನು ಗಮನ ಕೊಟ್ಟ ಮಾಡ್ದ. ಇಲ್ಲಿ ಕೂಡ ಸೇವಕರು ಹೇಳೋದನ್ನು ಓಕೆ ಇದನ್ನು ಮಾಡೋಣ ಅಂತ ಹೇಳಿ ತಗ್ಗಿಸ್ಕೊಂಡು ಮಾಡ್ದ. ಹೋಗಿ ಆ ರೀತಿ ತಗ್ಗಿಸ್ಕೊಂಡು ಪ್ರವಾದಿ ಹೇಳೋದನ್ನು ಮಾಡುವಾಗ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗುವಾಗ ಆತನ ಸ್ಕಿನ್ನು, ಆತನ ಒಂದು ಚರ್ಮ ಚಿಕ್ಕ ಮಗು ಚರ್ಮದಂತೆ ಬದಲಾಯಿತು ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಸೊ ಅದ್ಭುತ ಪಡ್ಕೊಳ್ಬೇಕು ಅಂತಂದರೆ ಅವನ ಹತ್ರ ಇರೋ ದುಡ್ಡು ಅದ್ಭುತ ಮಾಡ್ತಾ ಆತನಿಗೆ ಅದಕ್ಕೆ ನೋಡಿ, ಈ ಒಂದು ವಿಷಯದಲ್ಲಿ ಬೇರೆ ಕಾರಣಗಳು ಇರ್ಬೋದು. ಆದರೆ ಒಂದು ವಿಷಯ ಮಾತ್ರ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ. ಯಾಕೆ ದೇವರು ಎಲೀಷನ್ಗೆ ದುಡ್ಡು ತೊಗೊಳ್ಬೇಡ ಅಂತ ಹೇಳಿ ಇಲ್ಲಿ ಹೇಳಿದರು? ಸೊ ಈ ವಚನ ತೊಗೊಂಡು ಸೇವಕರಿಗೆ ಯಾರೂ ದುಡ್ಡು ತೊಗೊಳ್ಬಾರ್ದು ಅಂತ ಹೇಳಿ ನಾವು ಅದನ್ನು ಬೋಧನೆ ಮಾಡೋಕ್ಕಾಗಲ್ಲ. ಈ ವಿಷಯದಲ್ಲಿ, ಈ ಸಮಯದಲ್ಲಿ ಮಾತ್ರ ಎಲೀಷನ್ಗೆ ದೇವರು ಹೇಳ್ತಾ ಇದ್ದಾರೆ, ಅವನ ಹತ್ರ ದುಡ್ಡು ಇಸ್ಕೋಬೇಡ ಅಂತ. ಅವನು ಎಷ್ಟೊಂದು ಫೋರ್ಸ್ ಮಾಡ್ತಾನೆ. ಯಾರು? ನಾಮಾನ ಎಲೀಷನ್ಗೆ ದುಡ್ಡು ತಗೋ ಅಂತ ಹೇಳಿ. ಎಲೀಷ ಎಷ್ಟೇ ಫೋರ್ಸ್ ಮಾಡಿದ್ರು ದುಡ್ಡು ತೊಗೊಳೋದಿಲ್ಲ. ಯಾಕೆ ಗೊತ್ತಾ? ಇದಾದಮೇಲೆ ಏನಾಗುತ್ತೆ ಅಂತಂದರೆ, ನಾಮಾನ ತನ್ನ ಹೃದಯನ ದೇವ್ರಿಗೆ ಒಪ್ಪಿಸ್ಕೊಡ್ತಾನೆ. ನಾಮಾನ ಅಂದ್ಕೊಂಡ, ನಾನು ಇಷ್ಟು ದುಡ್ಡು ತೊಗೊಂಡೋಗಿ ಪ್ರವಾದಿ ಹತ್ರ ಕೊಟ್ಟು ನಾನು ಅದ್ಭುತನ ಕೊಂಡ್ಕೊಬೋದು ಅಂತ ಅಂದ್ಕೊಂಡ. ಒಂದು ವೇಳೆ ಎಲೀಷ ಆ ಸಮಯದಲ್ಲಿ ದುಡ್ಡು ಇಸ್ಕೊಂಡಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾನು ದುಡ್ಡು ಕೊಟ್ಟೆ ಅದ್ಭುತ ಮಾಡ್ದ, ಅದ್ಭುತಗಳನ್ನ ದುಡ್ಡು ಕೊಟ್ಟು ತೊಗೊಂಡೋಗ್ಬಿಟ್ಟು ಅಲ್ಲೋಗಿ ದೇವ್ರನ್ನ ಮರ್ತೋಗ್ತಾರೆ. ಆದರೆ ನೋಡಿ, ದೇವರು ಈ ಒಂದು ವಿಷಯದಲ್ಲಿ ನಾಮಾನನ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ಫ್ರೀಯಾಗಿ ಕೊಟ್ಟರು ದೇವರು.
ಅವ್ನು ಕಾಸು ಕೊಟ್ಕೊಳ್ಬೇಕು ಅಂದ್ಕೊಂಡ, ಫ್ರೀಯಾಗಿ ಕೊಟ್ಟರು ದೇವರು. ಇವನು ನಾಮನ ನೋಡಿ, ಇಸ್ರಾಯೇಲ್ ದೇಶಕ್ಕೆ ವಿರೋಧಿ. ಅವನು ಇಸ್ರಾಯೇಲ್ನ ಸೆರೆ ಹಿಡ್ಕೊಂಡು ಹೋಗಿರುವಂಥ ಮನುಷ್ಯ. ಅಂಥವನಿಗೆ ದೇವರು ಅದ್ಭುತ ಮಾಡಿದ್ರು. ಇಸ್ರಾಯೇಲ್ ದೇಶಕ್ಕೆ ವಿರೋಧಿಯಾಗಿದ್ದರು, ಇಸ್ರಾಯೇಲ್ ದೇಶನ ಸೆರೆ ಹಿಡ್ಕೊಂಡು ಹೋಗಿದ್ರು. ದೇವರು ಇವನಿಗೊಂದು ಅದ್ಭುತ ಮಾಡಿದ್ರು. ಅವನಲ್ಲಿ ಒಳ್ಳೆ ಕ್ವಾಲಿಟೀಸ್ ಇತ್ತು ನೋಡಿ. ಅದಾದಮೇಲೆ ಅವನೇನು ಮಾಡ್ತಾನೆ, ಈ ರೀತಿಯಾದಂಥ ದೇವರು ಇಡೀ ಲೋಕದಲ್ಲಿ ಎಲ್ಲೂ ಇಲ್ಲ, ಈತನು ಒಬ್ಬನೇ ದೇವರು ಅಂತ ಹೇಳಿ ತನ್ನ ಹೃದಯನ, ತನ್ನ ಲೈಫ್ನ ದೇವ್ರಿಗೆ ಕಂಪ್ಲೀಟಾಗಿ ಒಪ್ಪಿಸ್ಕೊಡ್ತಾನೆ. ಜೀವಮಾನ ಕಾಲದಲ್ಲೆಲ್ಲ ಯೆಹೋವನನ್ನೇ ನಾನು ಆರಾಧನೆ ಮಾಡ್ತೀನಿ, ಆತನು ಒಬ್ಬನೇ ದೇವರು, ಬೇರೆ ಇನ್ಯಾರಿಗೂ ನಾನು ಬಗ್ಗಲ್ಲ ಅಂತ ಹೇಳಿ ಆ ದಿನ ನಾಮಾನ ತನ್ನ ಲೈಫ್ನ ದೇವ್ರಿಗೆ ಒಪ್ಪಿಸ್ಕೊಡ್ತಾನೆ. ಗುಣ ಹೊಂದಾದ್ಮೇಲೆ ನೋಡಿ, ಆತನಿಗೆ ಒಂದು ಕೃತಜ್ಞತಾ ಸ್ತುತಿ, ಗ್ರ್ಯಾಟಿಟ್ಯೂಡ್. ಓಕೆ, ಇದು ದೇವರೇ ಮಾಡಿರೋದು. ಆ ಹೊಳೆಯಲ್ಲಿ ಏನಾದರೂ ಶಕ್ತಿ ಇತ್ತಾ? ಯೋರ್ದಾನ್ ಹೊಳೆಯಲ್ಲಿ ಗುಣಪಡಿಸುವ ಶಕ್ತಿ? ಬೇರೆಯವರೆಲ್ಲ ಹೋಗಿ 7 ಸಾರಿ ಮುಳುಗಿದ್ರೆ ಅಲ್ಲಿ ಗುಣ ಆಗ್ತಾಯಿತ್ತಾ? ನಾಮಾನ 7 ಸಾರಿ ಮುಳುಗ್ದ, ನಾನು ಹೋಗಿ ಮುಳುಗ್ತೀನಿ ಅಂತ ಹೇಳಿ ಬೇರೆಯವರು ಮುಳುಗಿರ್ತಾರಲ್ಲಿ, ಆದರೆ ಗುಣ ಆಯ್ತಾ ಅವ್ರಿಗೆ? ಇಲ್ಲ. ಅದು ನಾಮಾನನಿಗೆ ದೇವರು ಕೊಟ್ಟಂಥ ಒಂದು ಇನ್ಸ್ಟ್ರಕ್ಷನ್ನು. ನಾನು ಮುಳುಗಲ್ಲ ಅಂದ, ಹೋಗಿ ಮುಳುಗು, ತಗ್ಗಿಸ್ಕೊ, ಮಾಡಲ್ಲ ಅಂತ ಹೇಳ್ತಿಲ್ಲ, ನಾನು ಹೇಳೋದು ಮಾಡಿದ್ರೇ ನಿನಗೆ ಅದ್ಭುತ, ಇಲ್ಲಾಂದರೆ ನೀನು ಮಿಸ್ ಮಾಡ್ಕೋಬೋದು ಅದ್ಭುತ. ಸೊ ನಮ್ಗೆ ಅದ್ಭುತ ಬೇಕಾ ಬೇಡವಾ? ಅದ್ಭುತ ಬೇಕು ಅಂತಂದರೆ ದೇವರು ಹೇಳಿದ್ದನ್ನು ಕ್ವಶನ್ ಮಾಡ್ದಿರಾ, ಅಹಂಕಾರ ಪಡೆದಿರಾ, ನನ್ನ ಸ್ಟೇಟಸ್ ಏನು, ನನ್ನ ಲೆವೆಲ್ ಏನು, ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಯಾಕೆ ಇದು ಮಾಡಬೇಕು, ಇವೆಲ್ಲ ಹೇಳಿದ್ರೆ ಕೆಲ್ಸಕ್ಕೆ ಬರೋದಿಲ್ಲ, ಅದ್ಭುತ ನಡೆಯಲ್ಲ. ದೇವ್ರು ಹೇಳೋದನ್ನು ಮಾಡೋದಕ್ಕೆ ತಗ್ಗಿಸ್ಕೋಬೇಕು. ಆದರೆ ದೇವ್ರು ಹೇಳಿದ್ದು ಎಷ್ಟು ಈಸಿ ನೋಡಿ, ಅದು ಕಷ್ಟನ ಹೋಗಿ 7 ಸಾರಿ ಮುಳುಗೋದು. ಆದರೆ ಇವನು ಅಹಂಕಾರದಿಂದ ಮಾಡಲ್ಲ ಅಂದ್ಕೊಂಡ, ಆಮೇಲೆ ತಗ್ಗಿಸ್ಕೊಂಡು ಮಾಡಿದ್ದಕ್ಕೆ ಅದ್ಭುತ ನಡೀತು. ಇಷ್ಟ ನೋಡಿ, ಅದ್ಭುತ ಪಡ್ಕೊಳ್ಬೇಕು ಅಂತಂದರೆ ನಂಬಿ ಆತನ ಹೇಳಿದಂತೆ ಮಾಡಿ, ಅನಿಸಿಕೆಗಳನ್ನ ಈ ರೀತಿಯೇ ನಡಿಬೇಕು ಅಂತ ಅಂದ್ಕೊಳ್ಬಾರ್ದು. ದೇವರು ಹೇಳೋದಕ್ಕೆ ಓಪನ್ ಆಗಿರಬೇಕು ಹೃದಯ. ದೇವರು ನೀನು ಏನು ಹೇಳ್ತೀಯೋ ನಾನು ಮಾಡ್ತೀನಿ, ಅದು ನನ್ನ ಜನ ಅಣಗಿಸಿದ್ರು ಮಾಡ್ತೀನಿ, ಜನ ನನ್ನನ್ನು ಕಮ್ಮಿಯಾಗಿ ಮಾತಾಡಿದ್ರು ನಾನು ಮಾಡ್ತೀನಿ, ನೀನು ಹೇಳಿದ್ಮೇಲೆ ನಾನು ಗ್ಯಾರಂಟಿ ಮಾಡ್ತೀನಿ. ಈ ರೀತಿ ನಾವು ಮೈಂಡ್ ಸೆಟ್ ಮಾಡ್ಕೊಳ್ಳೋವಾಗ, ಆತನ ಹೇಳಿದಂತೆ ನಾವು ನಡೆಯುವಾಗ ಅದ್ಭುತ ಖಂಡಿತವಾಗಿ ನಡೆಯುತ್ತೆ. ಅದಕ್ಕೆ ಅಡೆತಡೆನೇ ಇಲ್ಲ. ಅದಕ್ಕೆ ನೋಡಿ, ನಾನು ಅಂದ್ಕೊಳೋದು, ನಾನು ನೆನೆಸ್ಕೊಳೋದಲ್ಲ, ದೇವ್ರೇನು ಹೇಳ್ತಾರೆ, ದೇವ್ರು ಏನು ಮಾಡ್ತಾರೆ, ದೇವ್ರ ಇನ್ಸ್ಟ್ರಕ್ಷನ್ ಅಂತ ಯಾವ ರೀತಿ ಹೋಗುವಾಗ ಅದ್ಭುತ ನಡೆಯುತ್ತೆ. ಸೊ ನೀವು ಕೂಡ ನಿಮ್ಮ ಅದ್ಭುತನ ಮಿಸ್ ಮಾಡ್ಕೋಬೇಡಿ. ದೇವರು ನಿಮಗೆ ಅನೇಕ ಕಾರ್ಯಗಳನ್ನ ಮಾಡ್ತಾರೆ. ಸೊ ಡೈಲಿ ಆತನ ಸನ್ನಿಧಾನಕ್ಕೆ ಬಂದು ಆತನ ಹತ್ರ ಪ್ರೇಯರ್ ಮಾಡಿ, ಆತನ ಜೊತೆ ಮಾತಾಡಿ. ದೇವರು ನಿಮಗೆ ತನ್ನ ಬೋಧನೆ ಕೊಡ್ತಾರೆ, ತನ್ನ ಜ್ಞಾನ ಕೊಡ್ತಾರೆ, ತಮ್ಮ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಕೊಡೋದನ್ನು ಹೋಗಿ ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿ, ದೇವರು ನಿಮಗೊಂದು ಅದ್ಭುತ ಮಾಡ್ತಾರೆ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.